ಶ್ರೀ ಶ್ರೀಪಾದರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಇವತ್ತು ಶ್ರೀ ಶ್ರೀಪಾದರು ನಮಗೆ ಶ್ರೀ ಛಾಂದೋಗ್ಯ ಉಪನಿಷತ್ತಿನ ಸಂದೇಶವನ್ನು ಇನ್ನೂ ಒಂದು ಸ್ವಲ್ಪ ಹೇಳ್ತಾರೆ. ಅದರಿಂದ ಇವಾಗ ಶುರು ಮಾಡ್ಬೋದಾ ಸ್ವಾಮಿಗಳು? ಶಾಂತಿ ಮಂತ್ರದಿಂದ ಶುರು ಮಾಡ್ತೀನಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಆಪ್ಯಾಯಂತು ಮಮಾಂಗಾನಿ ವಾಕ್ ಪ್ರಾಣಶ್ಚಕ್ಷುಶ್ರೋತ್ರಮಥೋ ಬಲಂ ಇಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾ ಬ್ರಹ್ಮ ನಿರಾಕರೋತ್. ಅನಿರಾಕರಣಮಸ್ತು ಅನಿರಾಕರಣಂ ಮೇ ಅಸ್ತು. ತದಾತ್ಮನಿ ನಿರತೇಯ ಉಪನಿಷತ್ಸು ಧರ್ಮಾಃ ತೇ ಮಯಿ ಸಂತು. ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶುರು ಮಾಡ್ಲಾ? ಮಾಡಿ ಸ್ವಾಮಿಗಳು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಂದೇ ವಂದ್ಯಂ ವಿಧಿಭವಮಹೇಂದ್ರಾದಿವೃಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ಧೂತಾವದ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸಾನಾಥ್ಯನ್ನೋ ವಿದಧದಧಿಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿದುಹಿತುರ್ದೇವತಾ ಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ವಿರತ್ನಂ ಕೌಸಲ್ಯಾಯಾಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಆಪ್ಯಾಯಂತು ಮಮಾಂಗಾನಿ ವಾಕ್ ಪ್ರಾಣಶ್ಚಕ್ಷುಶ್ರೋತ್ರಮಥೋ ಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾ ಬ್ರಹ್ಮ ನಿರಾಕರೋತ್. ಅನಿರಾಕರಣಮಸ್ತು ಅನಿರಾಕರಣಂ ಮೇಸ್ತು. ತದಾತ್ಮನಿ ನಿರತೆ ಯ ಉಪನಿಷತ್ಸು ಧರ್ಮಾಃ ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. ಅತ್ಯುದ್ರಿಕ್ತ ವಿದೋಷ ಸತ್ಸುಖಮಃ ಜ್ಞಾನೇಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗ ಬಲ ಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಹಯಗ್ರೀವ ಮುಖೋದ್ಗೀರ್ಣ ಗೀರ್ಭಿರ್ದೇವಿ ರಮಾಪತಿಂ ಅಸ್ತುವದ್ ವಿಸ್ತೃತ ಗುಣಂ ಭೋಗಿ ಪ್ರಸ್ತರಶಾಯಿನಂ. ಈ ಛಾಂದೋಗ್ಯೋಪನಿಷತ್ತಿನಲ್ಲಿ ಇವತ್ತು ಪ್ರಾರಂಭ ಮಾಡಬೇಕಾದಂಥ ಪ್ರಕರಣ ಪ್ರಾಣ ಪ್ರಕರಣ, ಪ್ರಾಣವಿದ್ಯೆ. ಪ್ರಾಣವಿದ್ಯೆ ಅಂತಂದರೆ ಒಮ್ಮೆ ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ಚರ್ಚೆ ಉಂಟಾಗ್ತದೆ, ಯಾರು ದೊಡ್ಡವರು ಅಂತ. ಆಗ ಚತುರ್ಮುಖ ಬ್ರಹ್ಮದೇವರು ತಮ್ಮ ಶರೀರವನ್ನು ಕೊಡ್ತಾರೆ. ಪರೀಕ್ಷೆಗೋಸ್ಕರ ತಮ್ಮ ಶರೀರವನ್ನು ಕೊಟ್ಟರು, ಹೇಳಿದರು ಈ ಶರೀರದಲ್ಲಿ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳಿದ್ದೀರಿ, ಯಾರು ಬಿಟ್ಟು ಹೋದಾಗ ಶರೀರ ಕುಸಿತದೋ ಬೀಳ್ತದೋ, ಯಾರು ಪ್ರವೇಶ ಮಾಡಿದಾಗ ಶರೀರಕ್ಕೆ ಉತ್ಥಾನ ಪುನಃ ಚೈತನ್ಯ ಉಂಟಾಗ್ತದೋ ಅವರು ದೊಡ್ಡವರು ಅಂತ ಹೇಳಿದರು. ವಾಗುಚ್ಚಕ್ರಾಮ. ಆಗ ವಾಗೀಂದ್ರಿಯಾಭಿಮಾನಿ ದೇವತೆ ಅಗ್ನಿ
ದೇಹದಿಂದ ಹೊರಟು ಹೋದ. ದೇಹ ಏನು ಬೀಳಲಿಲ್ಲ, ಮೂಕ ಆಯಿತಷ್ಟೇ. ಆ ಶರೀರದಿಂದ ಮಾತು ಹೊರಡಲಿಲ್ಲ ಅಷ್ಟೆ. ದೇಹ ಬೀಳಲಿಲ್ಲ, ಜೀವಂತವಾಗಿಯೇ ಇತ್ತು ದೇಹ. ಆಮೇಲೆ ಚಕ್ಷುರು ಚಕ್ರಮ ಚಕ್ಷುರಭಿಮಾನಿ ಸೂರ್ಯ ಹೊರಟು ಹೋದ. ದೇಹ ಶವ ಅಂತ ಅನಿಸ್ಕೊಳ್ಳಿಲ್ಲ, ಕುರುಡು ಅಂತ ಆಯ್ತಷ್ಟೆ, ಕಣ್ಣಿಲ್ಲ ಅಂತಾಯಿತು. ಶ್ರೋತ್ರಾಭಿಮಾನಿ ಚಂದ್ರ ಬಿಟ್ಟು ಹೋದ, ಕಿವುಡು ಅಂತಾಯಿತು, ಬಧಿರ, ಕಿವಿ ಕೇಳಿಸ್ಲಿಲ್ಲ ಅಷ್ಟೇ. ಆದರೆ ಶವ ಆಗಲಿಲ್ಲ, ದೇಹ ಕುಸಿಲಿಲ್ಲ. ಮನೋಭಿಮಾನಿ ರುದ್ರದೇವರು ಮುಂತಾದವರು ಬಿಟ್ಟು ಹೋದರು, ಅಮನಸ್ಕ ಆಯಿತು. ಅಂದರೆ ರುದ್ರದೇವರು ಪ್ರೇರಣೆ ಮಾಡುವ ಮನಸ್ಸು ಇಲ್ಲ, ಅದು ಹೋಯಿತು. ಆಗ ಪ್ರಾಣದೇವರು ಹೊರಟರು. ಪ್ರಾಣದೇವರು ಅವರೆಲ್ಲ ಇದ್ದಾಗ ಮತ್ತೆ ಬಂದರು. ಮಾಮೂಲಿನಂತೆ ಮಾತು, ಕಣ್ಣು ಕೇಳಿಸೋದು, ಕಣ್ಣು ಕಾಣೋದು, ಕಿವಿ ಕೇಳಿಸೋದು ಎಲ್ಲ ಪ್ರಾರಂಭ ಆಯಿತು. ಪ್ರಾಣದೇವರು ಹೊರಟರು. ಪ್ರಾಣದೇವರು ಹೊರಟಾಗ ಯಾರಿಗೂ ನಿಲ್ಲಕ್ಕೆ ಆಗಲಿಲ್ಲ. ಪ್ರಾಣದೇವರು ಇಲ್ಲದೆ ಇದ್ದಾಗ ಶರೀರ ಕುಸಿಲಿಕ್ಕೆ ಪ್ರಾರಂಭ ಆಯಿತು. ಅಷ್ಟು ದೇವತೆಗಳಿದ್ದಾರೆ, ಅಗ್ನಿ, ಇಂದ್ರ, ಚಂದ್ರ ಎಲ್ಲ ಇದ್ದಾರೆ, ಆ ಸೂರ್ಯ ಎಲ್ಲರೂ ಇದ್ದಾರೆ. ಆದರೆ ಆ ದೇಹವನ್ನು ಹಿಡಿದು ತಿಳಿಸ್ಲಿಕ್ಕಾಗಲಿಲ್ಲ. ಪ್ರಾಣ ಹೋಗುವಾಗ ದೇಹ ಕುಸಿತಾ ಇದೆ, ಬೀಳಲಿಕ್ಕಾಗ್ತಾ ಇದೆ. ಇದರಿಂದ ಗೊತ್ತಾಯಿತು ಯಾರು ದೊಡ್ಡವರು ಅಂತ. ಆ ಉಳಿದ ದೇವತೆಗಳನ್ನು ಹೊರಗೆ ನಿಲ್ಲಿಸಿ ಪ್ರಾಣದೇವರು ಮಾತ್ರ ಪ್ರವೇಶ ಮಾಡಿದರು. ದೇಹ ಎದ್ದಿತು. ಪ್ರಾಣದೇವರು ಒಬ್ಬರೇ ಇದ್ದರೆ ದೇಹಧಾರಣೆ ಆಗ್ತದೆ. ಬೇರೆ ದೇವತೆಗಳು ಎಷ್ಟು ಜನ ಇದ್ದರೂ ಪ್ರಾಣ ಇಲ್ಲದೆ ಇದ್ದರೆ ದೇಹ ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಪ್ರಾಣದೇವರಿದ್ದರೆ ದೇಹವೇ ನಿಲ್ತದೆ. ಪ್ರಾಣದೇವರಿದ್ದರೆ ಬೇರೆಯವರು ತಮ್ಮ ಕೆಲಸ ಮಾಡ್ತಾರೆ. ಪ್ರಾಣದೇವರು ಇಲ್ಲದೆ ಇದ್ದರೆ ಯಾರು ಯಾವ ಕೆಲಸನೂ ಮಾಡೋದಿಲ್ಲ. ಪ್ರಾಣದೇವರು ದೊಡ್ಡವರು ಅನ್ನೋದಕ್ಕೆ ಇದೇ ನಿದರ್ಶನ. ಪ್ರಾಣದೇವರಿದ್ದು ವಾಕ್, ಸೂರ್ಯ, ಚಂದ್ರ ಇವರೆಲ್ಲ ಬಿಟ್ಟು ಹೋದಾಗ ದೇಹ ಶವ ಅಂತ ಅನಿಸ್ಕೊಳ್ಳೋದಿಲ್ಲ, ಕುರುಡು, ಕಿವುಡು ಇಷ್ಟೇ ಅನಿಸ್ಕೊಳ್ತದೆ. ಅದರಿಂದ ಪ್ರಾಣದೇವರು ದೊಡ್ಡವರು ಅಂತ ತೀರ್ಮಾನ ಆಯಿತು. ಷಣ್ಮಾಸಾತ್ ಪೂರ್ವಬಾಲಾನಾಂ ಕೇವಲಂ ಪ್ರಾಣತೋ ಭವೇತ್ ವ್ಯಾಪಾರ್ಯಂ ಮನಸಾ ಸರ್ವಂ ಅತಃ ಪಶ್ಚಾತ್ ಅಸಂಸ್ಮೃತಿ. ಮಕ್ಕಳಿಗೆ 6 ತಿಂಗಳಿಗಿಂತ ಮುಂಚೆ ಎಲ್ಲ ಪ್ರಾಣದೇವರಿಂದಲೇ ನಡೀತದಂತೆ. ಒಂದು ಮಗು ಹುಟ್ಟಿ 6 ತಿಂಗಳಾಗುವವರೆಗೆ ಎಲ್ಲ ಪ್ರಾಣದೇವರೇ ಮಾಡಿಸೋದು. 6 ತಿಂಗಳ ಮುಂಚೆ ಏನೇನು ಅನುಭವಕ್ಕೆ ಬಂದಿರ್ತದೆ ಅದು ಸ್ಮರಣೆಗೆ ಬರೋದಿಲ್ಲ. ಹುಟ್ಟಿದ ಕೂಸಿಗೆ 6 ತಿಂಗಳ ನಂತರದ್ದು ಕೆಲವರಿಗೆ ಸ್ಮರಣೆ ಇರ್ತದೆ. 6 ತಿಂಗಳದವರೆಗೆ ಯಾಕಿರೋದಿಲ್ಲ ಅಂತಂದರೆ ಪ್ರಾಣದೇವರು ಮನಸ್ಸಿನ ವ್ಯಾಪಾರ ನಡೆಸ್ತಾ ಇರ್ತಾರೆ. ಆಮೇಲೆ ರುದ್ರದೇವರು ನಡೆಸೋದು. ರುದ್ರದೇವರಿಂದ ಮನಸ್ಸಿನ ಪ್ರೇರಣೆ ಆಮೇಲೆ. ಪ್ರಾಣದೇವರು ಮನಸ್ಸಿಗೆ ಪ್ರೇರಕರಾಗಿ ಮೊದಲು 6 ತಿಂಗಳು ಇರ್ತಾರೆ, ಆಮೇಲೆ ರುದ್ರದೇವರು ವಹಿಸಿಕೊಡ್ತಾರೆ. ಅದು ನೆನಪಿರ್ತದೆ. ಹೀಗೆ ಪ್ರಾಣದೇವರ ಶ್ರೇಷ್ಠತ್ವ ಗೊತ್ತಾಯಿತು. ಆಗ ವಾಯುದೇವರು ಹೇಳ್ತಾರೆ, ನನ್ನ ಶ್ರೇಷ್ಠತ್ವದ ಜ್ಞಾಪನೆಗಾಗಿ, ನಿಮ್ಮ ಶ್ರೇಯಸ್ಸಿಗಾಗಿ ನನಗೇನಾದರೂ ನೀವು ಕೊಡ್ರಿ ಅಂತ. ನೀವು ಕೊಟ್ಟದ್ರಿಂದ ನನಗೇನಾಗಬೇಕಾಗಿಲ್ಲ, ನಿಮ್ಮ ಶ್ರೇಯಸ್ಸಿಗೋಸ್ಕರ ನಮಗೇನಾದರೂ ಕೊಡಿ. ಆಗ ಎಲ್ಲ ದೇವತೆಗಳು ಹೇಳಿದರು, ಊಟ ಮಾಡಿದ್ದೆಲ್ಲ ನಿನಗೆ ಅಂತ. ನಮ್ಮ ಅನ್ನವೇ ನಿನಗೆ ವಸ್ತ್ರವಾಗಲಿ, ಉಂಡದ್ದೆಲ್ಲ ಪ್ರಾಣದೇವರಿಗೆ. ಆದ್ದರಿಂದಲೇ ಪ್ರತಿಯೊಬ್ಬರೂ ಕೂಡ ಊಟ ಮಾಡುವಾಗ ಆದ್ಯಂತಗಳಲ್ಲಿ ಆರಂಭದಲ್ಲಿ ಅಮೃತೋಪಸ್ತರಣಮಸಿ ಅಂತ ಒಂದಿಷ್ಟು ನೀರು ಕುಡಿದು ಆಮೇಲೆ ಊಟ ಮಾಡೋದು. ಅದರ ಅರ್ಥ ಏನು ಅಂತಂದರೆ, ಅಮೃತ ಅಂದರೆ ವಾಯುದೇವರೇ, ಇದು ನೀರು, ಅಮೃತ ಅಂದರೆ ನೀರು.
ನೀರು ನೀನು ಉಪಸ್ತರಣಮಸಿ. ಉಪಸ್ತರಣ ಅಂತಂದರೆ ವಸ್ತ್ರ, ಉಡುವ ವಸ್ತ್ರವಾಗಿದ್ದಿ. ಪ್ರಾಣದೇವರಿಗೆ ನೀನು ವಸ್ತ್ರ ಅಂತ ನೀರು ಕುಡಿಯೋದು. ಅದರಿಂದ ಅಮೃತ ಅಂತಂದರೆ ನೀರು ಅಂತ ಅರ್ಥ. ಅಮೃತ ಉಪಸ್ತರಣಮಸಿ. ಊಟ ಆದಮೇಲೆ ಕೊನೆಗೆ ಅಮೃತ ಅಪಿಧಾನಮಸಿ. ಅಪಿಧಾನ ಅಂತಂದರೆ ಹೊದಿಯುವ ವಸ್ತ್ರ ಅಥವಾ ಮುಚ್ಚುವ ವಸ್ತ್ರ. ಇವತ್ತಿಗೂ ಕೂಡ ಒಬ್ಬರನ್ನು ದೊಡ್ಡವರು ಅಂತ ಗೌರವಿಸುವಾಗ ಅವರಿಗೆ ವಸ್ತ್ರ ಸಮರ್ಪಣೆ ಮಾಡ್ತಾರೆ, ಒಂದು ಶಾಲು ಹೊದಿಸ್ತಾರೆ, ವಸ್ತ್ರ ಸಮರ್ಪಣೆ ಮಾಡಿ ಮರ್ಯಾದೆ ಮಾಡ್ತಾರೆ. ಎಲ್ಲ ದೇವತೆಗಳು ಈ ವ್ಯವಸ್ಥೆ ಮಾಡಿದರು. ಪ್ರತಿಯೊಬ್ಬರ ಊಟವೂ ಕೂಡ ಅದು ಮುಖ್ಯ ಪ್ರಾಣದೇವರಿಗೆ ಸೇರಿತ್ತು. ಆದ್ದರಿಂದ ಆದ್ಯಂತಗಳಲ್ಲಿ ಮಧ್ಯದಲ್ಲಿ ನಾವು ಮಾಡುವ ಊಟವೆಲ್ಲವೂ ಕೂಡ ನಿಮಗೆ ವಸ್ತ್ರವಾಗಲಿ ಅಂತ ಹೇಳೋದು. ಆರಂಭದಲ್ಲಿ ಅಮೃತ ಉಪಸ್ತರಣಮಸಿ, ಕೊನೆಯಲ್ಲಿ ವಿಧಾನಮಸಿ. ಆ ನೀರು ವಸ್ತ್ರ ಆಗ್ತದೆ. ಕೊನೆಯಲ್ಲಿ ನೀ ತಗೊಳ್ಳುವ ನೀರು ವಸ್ತ್ರ, ಮಧ್ಯದ್ದೆಲ್ಲ ಪ್ರಾಣದೇವರಿಗೆ ಸಮರ್ಪಣೆ. ಇದೇ ಪ್ರಾಣವಿದ್ಯೆ. ಇದನ್ನೇ ನಾವು ಎಲ್ಲರೂ ಘೋಷಣೆ ಮಾಡೋದು, ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ. ಈ ಉಪನಿಷತ್ತು ಈ ರೀತಿ ವಾಯು ಜೀವೋತ್ತಮತ್ವವನ್ನು ಹೇಳ್ತಾ ಇದೆ. ಈ ವಾಯು ಜೀವೋತ್ತಮತ್ವ ಇದರಲ್ಲಿ ಮಾತ್ರ ಅಲ್ಲ, ಒಟ್ಟು 5 ಉಪನಿಷತ್ತುಗಳಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಪ್ರಾಣ ಜೀವೋತ್ತಮತ್ವದ ವಿಚಾರ ಬಂದಿದೆ. ಮುಖ್ಯ ಪ್ರಾಣದೇವರ ವಿದ್ಯೆ 5 ಉಪನಿಷತ್ನಲ್ಲಿ ಬರ್ತದೆ. ಅಷ್ಟು ಪ್ರಾಣದೇವರ ಮಹತ್ವ ಇದೆ. ಇದನ್ನ ಪ್ರಾಣವಿದ್ಯೆಯನ್ನು ಯಾರು ತಿಳ್ಕೊಳ್ತಾರೋ, ಅವರ ಉತ್ತಮತ್ವವನ್ನು ಯಾರು ತಿಳ್ಕೊಳ್ತಾರೋ, ಯೋಗ್ಯಸ್ಯ ಪ್ರಾಣವಿದ್ಯಾಯಾಂ ಸ್ಥಾನೋರಪಿ ತಚ್ಛ್ರುತೇ. ಒಂದು ಒಣಗಿದ ಮರಕ್ಕೆ ಈ ವಿದ್ಯೆಯನ್ನು ಶ್ರವಣ ಮಾಡಿಸಿದರೆ ಸಾಕು. ಅದರ ಹತ್ತಿರ ಕೂತ್ಕೊಂಡು ಈ ವಿದ್ಯೆಯನ್ನು ಶ್ರವಣ ಮಾಡಿಸಿದರೆ, ಯಾರಿಗಾದರೂ ಶ್ರವಣ ಮಾಡಿಸಿದರೆ ಆ ಮರದಲ್ಲಿ ಚಿಗುರು ಬರ್ತದಂತೆ. ಎಲೆ, ಚಿಗುರು, ಹೂವು, ಹಣ್ಣು ಬರ್ಲಿಕ್ಕೆ ಶುರುವಾಗ್ತದೆ. ಪರತೋ ಮುಕ್ತಿರೇವಚ. ಅದೇ ರೀತಿ ಆ ಮರದ ಜೀವಕ್ಕೆ ಮುಕ್ತಿಯೂ ಕೂಡ ಆಗ್ತದೆ. ಅಂದರೆ ಪ್ರಾಣವಿದ್ಯೆಯ ಮಹತ್ವ ಅಷ್ಟು. ಅದರಿಂದಲೇ ವಾಯುದೇವರೇ ಒಂದು ಒಣಗಿದ ಕೋಲನ್ನು ನಟ್ಟು ಚಿಗುರಿಸಿದ್ರು ಪಾಜಕ ಕ್ಷೇತ್ರದಲ್ಲಿ ಅಂತ ಒಂದು ಕಥೆ ಉಂಟು. ಪ್ರಾಣದೇವರ ವಿದ್ಯೆಯನ್ನು ಒಂದು ಕಂಬಕ್ಕೆ, ಒಣಗಿದ ಕಂಬಕ್ಕೆ ಹೇಳಿದ್ರು, ಅದರಲ್ಲಿ ಚಿಗುರು ಹೊಡಿತದೆ ಅಂತಿದ್ದಾಗ ಸ್ವತಃ ವಾಯುದೇವರೇ ಒಂದು ಒಣಗಿದ ಕೋಲನ್ನು ಚಿಗುರಿಸೋದು ಆಶ್ಚರ್ಯವೇನಲ್ಲ. ಆ ಶಕ್ತಿ ಅವರಿಗಿದೆ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಅವರ ವಿದ್ಯೆಗೆ ಆ ಶಕ್ತಿ ಇದೆ, ಪ್ರಾಣದೇವರಿಗೆ ಇಲ್ಲದೆ ಇರ್ತದೆ. ಹೀಗೆ ಮುಖ್ಯ ಪ್ರಾಣದೇವರ ಜೀವೋತ್ತಮತ್ವ, ಅದಕ್ಕೆ ಸಂಬಂಧಪಟ್ಟಂತಹ ಒಂದು ವಿದ್ಯೆ ಇಲ್ಲಿ ಬಂದಿದೆ. ಇನ್ನು ಶ್ವೇತಕೇತು ಅನ್ನುವಂತಹ ಒಬ್ಬ ಋಷಿಕುಮಾರನಿಗೆ ಪಂಚಾಲ ದೇಶದ ರಾಜ ಪ್ರವಾಹಣ ಅಂತ ಆತನ ಹೆಸರು. ಒಮ್ಮೆ ಅವನು ಸಂಚಾರ ಮಾಡ್ತಾ ಪ್ರವಾಹಣನ ಬಳಿ ಹೋದಾಗ, ಪಂಚಾಲ ದೇಶಕ್ಕೆ ಹೋದಾಗ, ಆ ರಾಜ ಶ್ವೇತಕೇತುವನ್ನು 5 ಪ್ರಶ್ನೆ ಕೇಳ್ತಾನೆ. ಆ 5 ಪ್ರಶ್ನೆಗೆ ನೀನು ಉತ್ತರ ಕೊಡು ಅಂತ. ಶ್ವೇತಕೇತುವಿಗೆ ಗೊತ್ತಿಲ್ಲ, 5 ಪ್ರಶ್ನೆಗಳಿಗೂ ಉತ್ತರ ಗೊತ್ತಿದ್ದಿಲ್ಲ. ತಂದೆ ಹತ್ರ ಬಂದು ಕೇಳಿದ. ತಂದೆ ಬಂದು ಇವ್ರ ಹತ್ರನೇ ಕೇಳ್ತಾನೆ, ಪ್ರವಾಹಣನ ಹತ್ರನೇ ಕೇಳಿದಾಗ ಅವನು ಹೇಳ್ತಾನೆ, ಏನದು 5 ಪ್ರಶ್ನೆ? ಈ ಪ್ರಶ್ನೋತ್ತರದ ಉಪನಿಷತ್ತೇ ಒಂದು ಪ್ರತ್ಯೇಕ ಇದೆ. ಷಟ್ಪ್ರಶ್ನೋಪನಿಷತ್ತು ಅಂತ 6 ಮಂದಿ ಋಷಿಕುಮಾರರು ಕೇಳ್ತಕ್ಕಂಥ ಪ್ರಶ್ನೆ, ಅದಕ್ಕೆ ಉತ್ತರ ಕೊಡೋದು, ಅದರಲ್ಲಿ ಒಳ್ಳೆ ದಿವ್ಯ ತತ್ವಜ್ಞಾನ ಅಡಗಿದೆ. ಅದನ್ನು ಷಟ್ಪ್ರಶ್ನೋಪನಿಷತ್ತು ಅಂತ ಕರೀತಾರೆ. ಆ ಪ್ರಶ್ನೆಗಳು ಬೇರೆ, 6 ಪ್ರಶ್ನೆ, 6 ಮಂದಿ ಕೇಳಿದ ಪ್ರಶ್ನೆ ಅನೇಕ ಇದೆ, 6 ಜನರು ಕೇಳುವ ಪ್ರಶ್ನೆ. ಇಲ್ಲಿ ಪ್ರವಾಹಣ ರಾಜ ಶ್ವೇತಕೇತುವಿಗೆ ಕೇಳುವಂಥ 5 ಪ್ರಶ್ನೆಗಳು ಬಹಳ ತತ್ವ ಗರ್ಭಿತವಾದ್ದು. ಒಂದು ಪ್ರಶ್ನೆ, ಬ್ರಹ್ಮಲೋಕಕ್ಕೆ, ಪರಬ್ರಹ್ಮನ ಲೋಕಕ್ಕೆ ಅಥವಾ ಚಂದ್ರಲೋಕಕ್ಕೆ ಹೋಗುವ ಮಾರ್ಗ ಯಾವುದು? ಚಂದ್ರಲೋಕಕ್ಕೆ ಹೋಗುವ ಮಾರ್ಗ ಅಂದರೆ ಈಗ ವಿಜ್ಞಾನಿಗಳು ಚಂದ್ರಮಂಡಲಕ್ಕೆ ಹೋಗಿ ಬಂದ್ವಿ ಅಂತ ಹೇಳ್ತಾರೆ, ಅದಲ್ಲ. ಮರಣೋತ್ತರದಲ್ಲಿ ಜೀವ
ಕೆಲವರು ಚಂದ್ರಲೋಕಕ್ಕೆ ಹೋಗಿ ಚಂದ್ರಲೋಕಕ್ಕೆ ಹೋಗಿ ಮರಳಿ ಬರ್ತಾರೆ. ಇನ್ನು ಕೆಲವರು ಪರಬ್ರಹ್ಮ ಲೋಕಕ್ಕೆ ಹೋಗಿ ಅಲ್ಲೇ ವಾಸ ಮಾಡ್ತಾರೆ. ಆ ಮಾರ್ಗ ಯಾವುದು ಅಂತ ಒಂದು ಪ್ರಶ್ನೆ. ಇನ್ನು ಚಂದ್ರಲೋಕಕ್ಕೆ ಹೋದವರು ಮರಳಿ ವಾಪಸ್ ಬರ್ತಾರೆ ಪುನಃ ಭೂಮಿಗೆ. ಬರುವ ಮಾರ್ಗ ಯಾವುದು ಅಂತ ಇನ್ನೊಂದು ಪ್ರಶ್ನೆ. ಯಾಕೆ ಅಂದರೆ ಹೋದ ಮಾರ್ಗದಲ್ಲೇ ಬರೋದು ಅಂತ ಇರೋದಿಲ್ಲ, ಒನ್ ವೇ ಅಂತ ಇರ್ತದೆ. ಹೋಗುವ ಮಾರ್ಗನೇ ಬೇರೆ, ಬರುವ ಮಾರ್ಗನೇ ಬೇರೆ ಇರ್ತದೆ. ಹಾಗೆ ಚಂದ್ರ ಮಾರ್ಗಕ್ಕೆ ಹೋಗುವ ಮಾರ್ಗ ಬೇರೆ, ಚಂದ್ರಲೋಕಕ್ಕೆ ಹೋಗುವ ಮಾರ್ಗ ಬೇರೆ, ಬರುವ ಮಾರ್ಗ ಬೇರೆ ಬೇರೆ ಉಂಟು. ಅದರಿಂದ ಅದರ ಬಗ್ಗೆ ಮತ್ತೊಂದು ಪ್ರಶ್ನೆ. ಬ್ರಹ್ಮ ಅಥವಾ ಚಂದ್ರಲೋಕಕ್ಕೆ ಹೋಗುವ ಮಾರ್ಗ ಯಾವುದು, ಚಂದ್ರಲೋಕದಿಂದ ಹಿಂತಿರುಗುವ ಮಾರ್ಗ ಯಾವುದು, ಎರಡನೇ ಪ್ರಶ್ನೆ. ಮೂರನೇದ್ದು ದೇವಯಾನ ಪಿತೃಯಾನ ಅಂತ ಎರಡು ಮಾರ್ಗಗಳಿದೆ. ಬ್ರಹ್ಮಲೋಕಕ್ಕೆ ಹೋಗುವ ಮಾರ್ಗವೇ ದೇವಯಾನ, ಚಂದ್ರಲೋಕಕ್ಕೆ ಹೋಗುವ ಮಾರ್ಗವೇ ಪಿತೃಯಾನ. ಅದರ ಮಧ್ಯದ ಲೋಕಗಳು ಯಾವುದ್ಯಾವುದು, ಮಧ್ಯದಲ್ಲಿ ಬರುವ ಊರುಗಳು ಲೋಕಗಳು ಯಾವುದು? ಚಂದ್ರಲೋಕ ಎಂದೂ ತುಂಬೋದೇ ಇಲ್ಲ ಅಂತ ಉಂಟು. ಯಾಕೆ ಚಂದ್ರಲೋಕ ತುಂಬೋದಿಲ್ಲ? ಎಷ್ಟು ಜನ ಸಾಯ್ತಾರೆ, ಚಂದ್ರಲೋಕಕ್ಕೆ ಹೋಗ್ತಾರೆ, ಆ ಚಂದ್ರಲೋಕ ಯಾಕೆ ತುಂಬೋದಿಲ್ಲ, ಪರಿಪೂರ್ಣವಾಗೋದಿಲ್ಲ ಅಂತ ಇನ್ನೊಂದು ಪ್ರಶ್ನೆ. ಇನ್ನು ಐದನೇ ಪ್ರಶ್ನೆ, ಜೀವನನ್ನ ಆಹುತಿ ಕೊಟ್ಟಾಗ, ಐದನೇ ಆಹುತಿ ಕೊಟ್ಟಾಗ ಅವನಿಗೆ ಶರೀರ ಬರ್ತದೆ. ಅದು ಯಾವುದು, ಹೇಗೆ? ಐದನೇ ಆಹುತಿ ಅಂದರೆ ಯಾವುದು, ಹೇಗೆ ಶರೀರ ಬರ್ತದೆ? ಆ ಪ್ರಶ್ನೆ ಐದನೇ ಪ್ರಶ್ನೆ. ಇದಿಷ್ಟಕ್ಕೆ ಉತ್ತರ ಇಲ್ಲಿ ಬಂದಿದೆ. ಇದು ಬಹಳ ತತ್ವಗರ್ಭಿತವಾದ. ಮೊದಲು ಜೀವಹೋಮ ಅಂತ ಅದನ್ನು ಹೇಳ್ತಾರೆ. ಅಂದರೆ ಜೀವನನ್ನ ದೇವತೆಗಳು ಆಹುತಿ ಕೊಟ್ಟಾಗ, ಯಾವ ಅಗ್ನಿಯಲ್ಲಿ ಆಹುತಿ ಕೊಟ್ಟಾಗ ಅವನಿಗೆ ಮನುಷ್ಯ ಶರೀರ ಬರ್ತದೆ, ಅದು ಪ್ರಶ್ನೆ. ಜೀವನನ್ನ ಆಹುತಿ ಕೊಡೋದು ಅಂದ್ರೆ ಏನು, ಯಾವ ಅಗ್ನಿ ಅದು, ಅದರದ್ದೆಲ್ಲ ವಿವರಣೆ ಕೊಟ್ಟಿದ್ದಾರೆ. ಜೀವಹೋಮ ಅಥವಾ ಜೀವನನ್ನ ಆಹುತಿ ಕೊಡೋದು ಅಂತಂದ್ರೆ, ಕಾಮ್ಯಕರ್ಮ ಮಾಡಿದಂಥವರು, ಕಾಮ್ಯಕರ್ಮ ಅಂದ್ರೆ ಸಕಾಮ ಕರ್ಮ, ವಿಶೇಷ ತತ್ವಜ್ಞಾನ ಇರೋದಿಲ್ಲ, ಬ್ರಹ್ಮಜ್ಞಾನ ಇರೋದಿಲ್ಲ, ಕರ್ಮ ಮಾತ್ರ ಮಾಡ್ತಾರೆ. ಅವರು ಚಂದ್ರಲೋಕಕ್ಕೆ ಹೋಗ್ತಾರೆ, ಅಲ್ಲಿಂದ ಮರಳಿ ಬರ್ತಾರೆ. ಆ ಮರಳಿ ಬರುವ ಕ್ರಮ ಉಂಟಲ್ವ, ಅದನ್ನೇ ಆ ದೇವತೆಗಳು ಜೀವನನ್ನ ಆಹುತಿ ಕೊಡೋದು. 5 ಅಗ್ನಿಯಲ್ಲಿ ಆಹುತಿ ಕೊಟ್ಟಾಗ, 5ನೇ ಅಗ್ನಿಯಲ್ಲಿ ಆಹುತಿ ಕೊಟ್ಟಾಗ ಅವನಿಗೆ ಮನುಷ್ಯ ಶರೀರ ಬರ್ತದೆ. ಆ ಪ್ರಕ್ರಿಯೆಯನ್ನು ತೋರಿಸ್ತಾ ಇದ್ದಾರೆ. ಅಂದರೆ ಅವನ ಪುಣ್ಯಕರ್ಮ ಎಲ್ಲ ಖರ್ಚಾಗಿ ಅವನು ಚಂದ್ರಲೋಕದಿಂದ ಮರಳಿ ಬರುವಾಗ ದೇವತೆಗಳು ಆ ಜೀವನನ್ನ ಆಹುತಿ ಅಂತ ಮಾಡಿ ಆಕಾಶದಲ್ಲಿರ್ತಕ್ಕಂಥ ನಾರಾಯಣ ಅಗ್ನಿಯಲ್ಲಿ ಹೋಮ ಮಾಡ್ತಾರೆ. ಅಂದರೆ ಮೊದಲನೇ ಅಗ್ನಿ ನಾರಾಯಣ ಅಗ್ನಿ, ಜೀವನನ್ನ ದೇವತೆಗಳು ನಾರಾಯಣನಿಗೆ ಒಪ್ಪಿಸ್ತಾರೆ. ಇವೊಂದು ಪುಣ್ಯ ಎಲ್ಲ ಮುಗಿತು, ಇನ್ನಿವನು ಭೂಮಿಯಲ್ಲಿ ಹುಟ್ಟಬೇಕು, ಅದಕ್ಕೋಸ್ಕರ ಅದೆಲ್ಲ ನಾರಾಯಣನೇ ಮಾಡೋ ವ್ಯವಸ್ಥೆ, ಅದಕ್ಕೆ ನಾರಾಯಣನಲ್ಲಿ ಕೊಡ್ತಾರೆ. ಅದನ್ನೇ ಜೀವನನ್ನ ಆಹುತಿ ಅಂತ ಕರೆದ್ರು, ನಾರಾಯಣನನ್ನ ಅಗ್ನಿ ಅಂತ ಕರೆದ್ರು. ಆಹುತಿ ಕೊಡುವವರು ದೇವತೆಗಳು. ಅಂದರೆ ದೇವತೆಗಳು ಪುಣ್ಯ ಖರ್ಚು ಮಾಡಿಕೊಂಡಂಥ ಬರೀ ಕಾಮ್ಯಕರ್ಮದಿಂದ ಸಂಪಾದನೆ ಮಾಡಿದ ಪುಣ್ಯ, ಅದನ್ನು ಖರ್ಚು ಮಾಡಿಕೊಂಡಂಥ ಜೀವನನ್ನ ನಾರಾಯಣ ರೂಪದ ಬಳಿ ಒಪ್ಪಿಸ್ತಾರೆ. ಅಲ್ಲಿಂದ ಆ ನಾರಾಯಣ ಅಲ್ಲಿ ಆಹುತಿ ಆದ ಮೇಲೆ ಎರಡನೇ ಆಹುತಿ ಪರ್ಜನ್ಯ ಲೋಕ, ಆಕಾಶದಲ್ಲಿರ್ತಕ್ಕಂಥ ಪರ್ಜನ್ಯ ಅಂದ್ರೆ ಮೋಡ, ಆ ಮೋಡದಲ್ಲಿರ್ತಕ್ಕಂಥ ವಾಸುದೇವ ರೂಪ, ಆ ವಾಸುದೇವ ರೂಪಕ್ಕೆ ಆ ಜೀವನನ್ನ ಒಪ್ಪಿಸ್ತಾರೆ. ಎರಡನೇ ಆಹುತಿ. ಅಲ್ಲಿಂದ ಜೀವನವು ಭೂಮಿಗೆ ಬಂದು ಮಳೆ ನೀರಿನ ಮೂಲಕ ಭೂಮಿಗೆ ಬರ್ತಾನೆ. ಭೂಮಿಯಲ್ಲಿ ಸಂಕರ್ಷಣ ಅನ್ನುವ ಪರಮಾತ್ಮ ಇರ್ತಾನೆ, ಅವನೇ ಅಗ್ನಿ. ಆ ಸಂಕರ್ಷಣ ಅಗ್ನಿಯಲ್ಲಿ
ಆಹುತಿ ಕೊಡ್ತಾರೆ ಜೀವನನ್ನ. ಆಮೇಲೆ ಆ ಭೂಮಿಯಲ್ಲಿ ಬೆಳೆ ಬಂದು ಆ ಧಾನ್ಯ ಅನ್ನವಾಗಿ ಅನ್ನದಲ್ಲಿ ಜೀವ ಸೇರ್ತಾನೆ. ಆ ಜೀವನನ್ನ ದೇವತೆಗಳು ಪುರುಷ ಅಂದರೆ ಗಂಡ ಮದುವೆ ಮಾಡಿಕೊಂಡಂಥ ಪುರುಷನ ದೇಹದಲ್ಲಿ ಪ್ರದ್ಯುಮ್ನ ಇರ್ತಾನೆ. ಆ ಪ್ರದ್ಯುಮ್ನಾಗ್ನಿಗೆ ಆಹುತಿ ಕೊಡ್ತಾರೆ. ಪ್ರದ್ಯುಮ್ನಲ್ಲಿ ಆಹುತಿ ಕೊಟ್ಟ ಮೇಲೆ ಆ ಜೀವ ಆ ಪುರುಷನ ರೇತಸ್ನಲ್ಲಿ ಸೇರ್ತಾನೆ. ಆ ರೇತಸ್ನಲ್ಲಿ ಸೇರಿದ ಜೀವನನ್ನ ದೇವತೆಗಳು, ಸ್ತ್ರೀ ಅಂದರೆ ಹೆಂಡತಿ, ಅವರವರ ಹೆಂಡಂದರಲ್ಲಿ ಅನಿರುದ್ಧ ರೂಪಿ ಪರಮಾತ್ಮ ಇರ್ತಾನೆ. ಆ ಅಗ್ನಿಯಲ್ಲಿ ಆಹುತಿ ಕೊಡ್ತಾರೆ. ಅದೇ ಆಹುತಿ ಕೊನೆಗೆ ಗರ್ಭವಾಗಿ ಪರಿಣಾಮ ಆಗ್ತದೆ. ಸ್ತ್ರೀಯರ ಉದರಕ್ಕೆ ಹೋಗಿ ಗರ್ಭವಾಗಿ ಪರಿಣಾಮ ಆಗಿ ಮನುಷ್ಯ ಶರೀರ ಬರ್ತದೆ. ಹಾಗಾದರೆ ಮನುಷ್ಯ ಶರೀರ ಬರಬೇಕಾದ್ರೆ ಇಷ್ಟು ಪ್ರಕ್ರಿಯೆ ಇದೆ. ಮೊದಲು ಆಕಾಶದಲ್ಲಿರ್ತಕ್ಕಂಥ ನಾರಾಯಣಾಗ್ನಿಯಲ್ಲಿ ಹೋಮ, ಅಲ್ಲಿಂದ ಪರ್ಜನ್ಯ ಮೋಡದಲ್ಲಿರ್ತಕ್ಕಂಥ ವಾಸುದೇವಾಗ್ನಿಯಲ್ಲಿ ಹೋಮ, ಮೂರನೇದ್ದಾಗಿ ಭೂಮಿಯಲ್ಲಿರ್ತಕ್ಕಂಥ ಸಂಕರ್ಷಣಾಗ್ನಿಯಲ್ಲಿ ಹೋಮ, ನಾಲ್ಕನೇದ್ದಾಗಿ ಪುರುಷನಲ್ಲಿರುವ ಪ್ರದ್ಯುಮ್ನಾಗ್ನಿ, ಆಮೇಲೆ ಸ್ತ್ರೀಯರಲ್ಲಿರ್ತಕ್ಕಂಥ ಅನಿರುದ್ಧಾಗ್ನಿಯಲ್ಲಿ ಹೋಮ. ಆವಾಗ ಗರ್ಭ ಅಂತ ಒಂದು ರೂಪ ಜೀವನಿಗೆ ಆ ದೇಹ ಬರ್ತದೆ. ಗರ್ಭ ಅಂತ ಒಂದು ಸ್ಥೂಲ ದೇಹ ಬರ್ತದೆ. ಅದೇ ಮನುಷ್ಯ ದೇಹ ಬರುವ ಕ್ರಮ. ಇವನಿಗೆ ನಾವು ಮನುಷ್ಯ ದೇಹ ಪಡೆದು ಹುಟ್ಟಿದ್ದೇವೆ. ನಮಗೆ ಯಾವ್ಯಾವ ದೇಹ ಹೇಗೆ ಬಂತು ಏನೂ ಗೊತ್ತಿಲ್ಲ, ಅಥವಾ ಅದರಲ್ಲಿ ಸ್ವಾತಂತ್ರ್ಯವೂ ಇಲ್ಲ. ಪಂಚರೂಪಿ ಪರಮಾತ್ಮನ ವ್ಯಾಪಾರ, ಇಡೀ ಪ್ರಪಂಚದ ತುಂಬ ಪಂಚರೂಪಿ ಪರಮಾತ್ಮನ ವ್ಯಾಪಾರ. ಆದ್ದರಿಂದ 5 ಅಗ್ನಿಗಳು ಅಂತಂದರೆ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಇದೇ 5 ಅಗ್ನಿ. ಇವರಿರುವ ಜಾಗ ಯಾವುದು ಅಂತಂದರೆ ಅಂಬರದಲ್ಲಿ. ಅಂಬರ ಅಂದರೆ ಆಕಾಶ. ಆಕಾಶದಲ್ಲಿ ನಾರಾಯಣ ಇರ್ತಾನೆ, ಮೋಡದಲ್ಲಿ ವಾಸುದೇವ, ಬೆಳೆ ಬೆಳೆಸುವಂಥ ಭೂಮಿಯಲ್ಲಿ ಸಂಕರ್ಷಣ, ಆಹಾರ ತಿನ್ನುವಂಥ ಪುರುಷನಲ್ಲಿ ಪ್ರದ್ಯುಮ್ನ, ಅವನ ಹೆಂಡತಿಯಲ್ಲಿ ಆ ಪುರುಷನ ಹೆಂಡತಿಯಲ್ಲಿ ಅನಿರುದ್ಧ ಇರ್ತಾನೆ. ಹೀಗೆ ಆಕಾಶ, ಪರ್ಜನ್ಯ, ಪೃಥಿವಿ, ಪುರುಷ, ಸ್ತ್ರೀ, ಈ ಅಧಿಷ್ಠಾನದಲ್ಲಿ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವ ಭಗವದ್ ರೂಪಗಳು. ಜೀವ ಅಲ್ಲಿ ಅವರ ಬಳಿ ಬಂದು ರೂಪಾಂತರವನ್ನು ತಾಳಿ ಕೊನೆಗೆ ಮನುಷ್ಯ ದೇಹಕ್ಕೆ ಬರ್ತಾನೆ. ರೂಪಾಂತರಗಳು ಅಂದರೆ ಮೊದಲು ಜೀವ ಚಂದ್ರಲೋಕಕ್ಕೆ ಹೋಗ್ತಾನೆ, ಅಲ್ಲಿಂದ ಮಳೆ ನೀರಿನಲ್ಲಿ ಸೇರ್ತಾನೆ, ಅನ್ನದಲ್ಲಿ ಸೇರ್ತಾನೆ, ಪುರುಷನಲ್ಲಿರ್ತಕ್ಕಂಥ ರೇತಸ್ಸಿನಲ್ಲಿ ಸೇರ್ತಾನೆ, ಆಮೇಲೆ ಸ್ತ್ರೀಯ ಹೊಟ್ಟೆಗೆ ಬಂದು ಗರ್ಭ ಪ್ರವೇಶ ಆಗ್ತದೆ. ಆಮೇಲೆ ಮನುಷ್ಯ ದೇಹ ಬರ್ತದೆ. ಇದೇ 5ನೇ ಆಹುತಿ ಕೊಟ್ಟಾಗ ಮನುಷ್ಯ ಶರೀರ ಬರೋದು ಅಂತಂದ್ರೆ ಹೀಗರ್ಥ. ಇದು ಒಂದು ಪ್ರಶ್ನೆಗೆ ಉತ್ತರ. ಜೀವನನ್ನ 5ನೇ ಹೋಮ ಮಾಡಿದಾಗ ಮನುಷ್ಯ ಶರೀರ ಬರ್ತದೆ, ಹೇಗೆ ಅದು ಗೊತ್ತಾ ಅಂತ ಕೇಳಿದ್ದಕ್ಕೆ ಅವರಿಗೆ ಗೊತ್ತಿದ್ದಿಲ್ಲ, ಪ್ರವಾಹಣನೇ ಹೇಳ್ತಾನೆ. ಇನ್ನೊಂದು ಪ್ರಶ್ನೆ, ದೇವಯಾನ ಬ್ರಹ್ಮಲೋಕಕ್ಕೆ ಹೋಗುವ ಮಾರ್ಗ ಯಾರು ಹೋಗ್ತಾರೆ ಅಂದ್ರೆ ಈ ಪಂಚಾಗ್ನಿ ವಿದ್ಯೆ ಅಂದ್ರೆ ಪಂಚರೂಪಗಳನ್ನು ತಿಳ್ಕೊಳ್ವಿ. ಎಲ್ಲ ಕಡೆ ಇದೆ ಪಂಚರೂಪ. ಇಡೀ ಪ್ರಪಂಚಕ್ಕೆ ಪ್ರಪಂಚ ಅಂತ ಹೆಸರು ಬಂದಿರೋದೇ ಪಂಚರೂಪ ಇರೋದ್ರಿಂದ. ಆದರೆ ಈ ಪಂಚರೂಪ ತಿಳ್ಕೊಳ್ಬೇಕು. ಆಕಾಶ, ಮೋಡ, ಭೂಮಿ, ಗಂಡ, ಹೆಂಡತಿ, ಇಲ್ಲಿರುವ ಪಂಚರೂಪಗಳನ್ನು ತಿಳ್ಕೊಂಡು ಜೀವ ಅವರ ಮೂಲಕ ಮನುಷ್ಯನಾಗಿ ಪಡಿತಾನೆ, ಮನುಷ್ಯ ದೇಹ ಪಡಿತಾನೆ. ಇದನ್ನ ಅರಿತವರು ನಿವೃತ್ತ ಕರ್ಮ ಮಾಡಿದವರು ಮತ್ತು ಜ್ಞಾನಿಗಳಾದವರು, ಇವರು ದೇವಯಾನ ಮಾರ್ಗದಿಂದ ಪರಬ್ರಹ್ಮಕ್ಕೆ ಹೋಗ್ತಾರೆ. ಅವರ ಆಯುಷ್ಯ ಮುಗಿದ ಮೇಲೆ ಇಂಥ ಪಂಚಾಗ್ನಿ ವಿದ್ಯೆ ತಿಳ್ಕೊಂಡಿರಬೇಕು, ನಿವೃತ್ತ ಕರ್ಮ ಮಾಡಿರಬೇಕು. ಅಂದರೆ ಕೇವಲ ವಿಷ್ಣು ಪ್ರೀತಿಗೋಸ್ಕರ ಕರ್ಮ ಮಾಡಿರಬೇಕು. ಅವರು ನಿವೃತ್ತ ಕರ್ಮಿಗಳು ಅಂತ ಹೆಸರು. ಭಗವಂತನ ಯಥಾಯೋಗ್ಯ ಯಥಾಶಕ್ತಿ ತತ್ವಜ್ಞಾನ ಸಂಪಾದನೆ ಮಾಡಿರಬೇಕು. ಅಂಥವರು ದೇವಯಾನ ಮಾರ್ಗದಿಂದ ಪರಬ್ರಹ್ಮನ ಬಳಿ ಹೋಗ್ತಾರೆ. ದೇವಯಾನ ಮಾರ್ಗ ಅಂದರೆ ಇಲ್ಲಿಂದ ಹೊರಟಾಗ
ದೇವಯಾನ ಮಾರ್ಗ ಅಂದರೆ ಆ ಮಧ್ಯದಲ್ಲಿರುವ ಲೋಕ ಯಾವುದು? ಇಲ್ಲಿಂದ ಮನುಷ್ಯ ದೇಹ ಬಿಟ್ಟು ಹೊರಟಂಥ ಜೀವ ಮೊದಲು ಅರ್ಚಿರ್ಲೋಕ ಅಂತ ಒಂದು ಲೋಕಕ್ಕೆ ಹೋಗ್ತಾನೆ. ಅಂದರೆ ಅಗ್ನಿದೇವರ ಮಗ ಇರ್ತಾನೆ, ಅರ್ಚಿ ಅಂತ ಅವನ ಹೆಸರು, ಅರ್ಚಿರ್ಲೋಕ. ಅಲ್ಲಿಂದ ಮೇಲೆ ಅಹರ್ಲೋಕ. ಅಹರ್ಲೋಕ ಅಂದರೆ ಹಗಲು ಹೊತ್ತು ಅದಕ್ಕೆ ಅಭಿಮಾನಿಯಾದ ಒಬ್ಬ ದೇವತೆ, ಅವನ ಲೋಕ. ಅಲ್ಲಿಂದ ಮೇಲೆ ಶುಕ್ಲಪಕ್ಷಾಭಿಮಾನಿ ದೇವತೆಯ ಲೋಕ. ಅಲ್ಲಿಂದ ಮೇಲೆ ಉತ್ತರಾಯಣಾಭಿಮಾನಿ ದೇವತಾ ಲೋಕ. ಆಮೇಲೆ ಸಂವತ್ಸರ, ಅದರ ಅಭಿಮಾನಿ ದೇವತಾ ಲೋಕ. ಅಲ್ಲಿಂದ ಮೇಲೆ ಹೋದರೆ ಆದಿತ್ಯ ಲೋಕ. ಅಲ್ಲಿಂದ ಮೇಲೆ ಚಂದ್ರಲೋಕ. ಅಲ್ಲಿಂದ ವೈಶ್ವಾನರ ಲೋಕ. ಅಲ್ಲೇ ಧ್ರುವಮಂಡಲ ಇರೋದು, ಧ್ರುವ ತಾರೆ ಇರೋದಲ್ಲಿ ಆ ವೈಶ್ವಾನರ ಲೋಕ. ಅಲ್ಲಿಂದ ಮೇಲೆ ಇಂದ್ರಲೋಕ. ಅಲ್ಲಿ ಆ ಇಂದ್ರಲೋಕ ಆದಮೇಲೆ ಧ್ರುವಲೋಕ. ಭಾರತೀ ಲೋಕ, ಅಲ್ಲಿಂದ ಮೇಲೆ ಭಾರತೀ ಲೋಕ. ಭಾರತೀ ಲೋಕದ ಮೇಲೆ ಪ್ರಾಣಲೋಕ, ಮುಖ್ಯ ಪ್ರಾಣದೇವರ ಲೋಕ. ಅಲ್ಲಿವರೆಗೆ ಹೋದ್ಮೇಲೆ ಆ ಮುಖ್ಯ ಪ್ರಾಣದೇವರು ಆ ಜೀವನನ್ನು ಪರಮಾತ್ಮನ ಬಳಿ ಕರ್ಕೊಂಡು ಹೋಗ್ತಾರೆ. ಇದು ದೇವಯಾನ ಮಾರ್ಗದಿಂದ ಹೋಗುವವರು ಈ ಪಂಚಾಗ್ನಿ ವಿದ್ಯೆ ತಿಳಿದು ಇದರಂತೆ ಇನ್ನೂ ಅನೇಕ ಜ್ಞಾನಗಳನ್ನು, ವಿದ್ಯೆ ಜ್ಞಾನ ಪಡೆದವರು ನಿವೃತ್ತ ಕರ್ಮಿಗಳು. ಮಧ್ಯದಲ್ಲಿ ಬರುವ ಮಾರ್ಗಗಳು ಅಂದರೆ ಇದೆ. ಇದನ್ನೇ ಭಾಷ್ಯದಲ್ಲಿ, ಅಣುಭಾಷ್ಯದಲ್ಲಿ ಆಚಾರ್ಯರು ಸಂಕ್ಷಿಪ್ತವಾಗಿ ಅರ್ಚಿರಾದಿಪಥ ವಾಯುಂ ಪ್ರಾಪ್ಯತೆ ನ ಜನಾರ್ದನಂ ಯಾಂತ್ಯುತ್ತಮಾಹ ಅಂತೆಲ್ಲ ಹೇಳಿದ್ದಾರೆ. ಅರ್ಚಿರಾದಿ ಮಾರ್ಗ ಅಂತ ಇದಕ್ಕೆ ಹೆಸರು. ಯಾಕೆಂದ್ರೆ ಮೊದಲು ಬರುವ ಲೋಕ ಅರ್ಚಿರ್ಲೋಕ, ಆಮೇಲೆ ಅಹರ್ಲೋಕ, ಶುಕ್ಲಪಕ್ಷ, ಉತ್ತರಾಯಣ ಲೋಕ, ಸಂವತ್ಸರಾಭಿಮಾನಿ, ಆದಿತ್ಯ, ಚಂದ್ರ, ವೈಶ್ವಾನರ, ಇಂದ್ರ, ಧ್ರುವ, ಭಾರತಿ, ಪ್ರಾಣ, ಆಮೇಲೆ ಪರಮಾತ್ಮ. ಇನ್ನು ಕಾಮ್ಯಕರ್ಮ ಮಾಡಿದವರು, ಕಾಮ್ಯಕರ್ಮ ಕೇವಲ ಐಹಿಕ ಆಶೆಗಳಿಂದ ಬೇರೆ ಬೇರೆ ಆಶೆ ಆಕಾಂಕ್ಷೆಗಳನ್ನಿಟ್ಟುಕೊಂಡು ಕರ್ಮ ಮಾಡಿದವರು ಕಾಮ್ಯಕರ್ಮಿಗಳು. ಅವರಿಗೆ ಪ್ರವೃತ್ತ ಕರ್ಮಿಗಳು ಅಂತಲೂ ಹೆಸರು. ಅವರು ಹೋಗುವ ಮಾರ್ಗ ಯಾವುದು ಅಂದರೆ, ಅವರ ಆಯುಷ್ಯ ಮುಗಿದ ಮೇಲೆ ಧೂಮ, ಧೂಮ ಅಂದರೆ ಹೊಗೆ, ಅದರ ಅಭಿಮಾನಿ ಲೋಕ. ಅರ್ಚಿ ಅಂದರೆ ಉರಿ, ಆ ಲೋಕಕ್ಕೆ ಹೋಗುವವರು ನಿವೃತ್ತ ಕರ್ಮಿಗಳು. ಬರೀ ಹೊಗೆ, ಧೂಮಾಭಿಮಾನಿ ಲೋಕಕ್ಕೆ ಹೋಗುವವರು ಕಾಮ್ಯಕರ್ಮಿಗಳು. ಅಲ್ಲಿಂದ ರಾತ್ರಿ ಲೋಕ, ರಾತ್ರಿ ಅಭಿಮಾನಿ ಲೋಕ, ಕೃಷ್ಣ ಪಕ್ಷಾಭಿಮಾನಿ ಲೋಕ, ಆಮೇಲೆ ದಕ್ಷಿಣಾಯನಾಭಿಮಾನಿ ಲೋಕ, ಆಮೇಲೆ ಪಿತೃಲೋಕ, ಆಮೇಲೆ ವಿನಾಯಕ ಲೋಕ, ಚಂದ್ರಲೋಕ. ಅಷ್ಟು, ಅಲ್ಲಿಗೆ ಮುಗೀತವರು. ಚಂದ್ರಲೋಕಕ್ಕೆ ಹೋದವರು ಅವರ ಕರ್ಮ ಮುಗಿಯುವವರೆಗೆ ಅಲ್ಲಿದ್ದು ಕರ್ಮಕ್ಷಯ ಆದಮೇಲೆ ಆಮೇಲೆ ವಾಪಸ್ ಬರ್ತಾರೆ. ಯಾಕೆ ಚಂದ್ರಲೋಕ ತುಂಬೋದಿಲ್ಲ ಅಂತ ಕೇಳಿದರೆ, ಅಲ್ಲಿದ್ದವರೆಲ್ಲ ಬರ್ತಾ ಇರ್ತಾರೆ ಈ ಕಡೆ. ಹೋದವರು ಅಲ್ಲೇ ಇದ್ದರೆ ತುಂಬಿ ಬಿಡ್ತದೆ. ಕರ್ಮಕ್ಷಯ ಆದ ಕೂಡಲೇ ಬರ್ತಾ ಇರ್ತಾರೆ. ಮತ್ತೆ ಬರೇ ಕಾಮ್ಯಕರ್ಮ ಪುಣ್ಯ ಮಾಡಿದವರು ಮತ್ತೆ ಹೋಗ್ತಾರೆ, ಅವರ ಕರ್ಮ ನಾಶ ಆದ್ಮೇಲೆ ಮತ್ತೆ ವಾಪಸ್ ಬರ್ತಾರೆ. ಹಾಗಾಗಿ ಚಂದ್ರಲೋಕ ತುಂಬೋದಿಲ್ಲ. ಅದಕ್ಕೆ ಆ ಪ್ರಶ್ನೆಗೆ ಉತ್ತರ ಬಂತು. ಇನ್ನು ಚಂದ್ರಲೋಕದಿಂದ ಬರುವ ಮಾರ್ಗ ಯಾವುದು ಅಂದರೆ, ಆಕಾಶಲೋಕ ಅಂದರೆ ವಿನಾಯಕ ಅಭಿಮಾನಿ ಆಕಾಶಲೋಕ, ಆಮೇಲೆ ವಾಯು, ಆಮೇಲೆ ಧೂಮ, ಆಮೇಲೆ ಅಭ್ರ ಅಂದರೆ ಮೋಡ, ಅಲ್ಲಿಂದ ಮಳೆ, ಮಳೆಯಿಂದ ಸಸ್ಯಗಳಲ್ಲಿ ಬರ್ತಾನೆ. ಬರುವ ಕ್ರಮ ಹೀಗೆ. ಹೋಗೋದು ಧೂಮ, ರಾತ್ರಿ, ಕೃಷ್ಣಪಕ್ಷ, ದಕ್ಷಿಣಾಯನ, ಪಿತೃಲೋಕ, ವಿನಾಯಕ ಲೋಕ, ಚಂದ್ರಲೋಕ. ಬರುವಾಗ ಮಾತ್ರ ಆಕಾಶ ಅಂದರೆ ವಿನಾಯಕ ಲೋಕ, ಆಮೇಲೆ ವಾಯುಲೋಕ, ಧೂಮಲೋಕ, ಅಭ್ರಲೋಕ, ಮಳೆ ಮತ್ತು ಸಸ್ಯಗಳ ಮೂಲಕ ಭೂಮಿಗೆ ಬರ್ತಾನೆ. ಇಷ್ಟು ಆ ಪ್ರವಾಹನ ಹೇಳಿ ಶ್ವೇತಕೇತುವಿಗೆ ಜ್ಞಾನೋದಯ ಉಂಟು ಮಾಡ್ತಾನೆ. ಇದು ಪಂಚಪ್ರಶ್ನೆಗಳಿಗೆ ಬಂದಂಥ ಉತ್ತರ. ಇದಾದ ಮೇಲೆ ಬರ್ತಕ್ಕಂಥ ವಿದ್ಯೆ ವೈಶ್ವಾನರ ವಿದ್ಯೆ. ಇದು ಕೂಡ ನಾವು ಊಟ ಮಾಡುವಾಗ ವಿಶೇಷ ಅನುಸಂಧಾನ ಮಾಡಬೇಕು. ಭೋಜನ ಮಾಡುವಾಗ ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ ಅಂತ ಶ್ಲೋಕ ಹೇಳಿ
ಭೋಜನ ಮಾಡುವ ಸಂಪ್ರದಾಯ. ವೈಶ್ವಾನರ ನಾಮಕ ಪರಮಾತ್ಮ ನಮ್ಮ ಹೃದಯದಲ್ಲೇ ಇರ್ತಾನೆ, ನಮ್ಮ ದೇಹದ ಒಳಗೇ ಇದ್ದಾನೆ, ಸೂಕ್ಷ್ಮ ರೂಪದಿಂದ ಹೊರಗೂ ಇದ್ದಾನೆ, ಸ್ಥೂಲ ರೂಪ ಬೃಹದಾಕಾರ ಧರಿಸಿ ಹೊರಗೂ ಇದ್ದಾನೆ. ಅವನ ಜ್ಞಾನಕ್ಕೆ ವೈಶ್ವಾನರ ವಿದ್ಯೆ ಅಂತ ಕರೀತಾರೆ. 5 ಜನ ಋಷಿಗಳು, ಮಹಾಋಷಿಗಳವರು. ಪ್ರಾಚೀನ ಶಾಲ, ಸತ್ಯಯಜ್ಞ, ಭಾಲ್ಲವೇಯ, ಶಾರ್ಕರಾಕ್ಷ, ಬುಡಿಲ ಅಂತ 5 ಜನ ಋಷಿಗಳು ಸೇರಿ ಒಂದು ಚರ್ಚೆ ಮಾಡಿದರು, ಸಂವಾದ. ಈ 5 ಜನ ಋಷಿಗಳು ಮಹಾಶಾಲ ಅಂತ ಬಿರುದು ಪಡೆದವರು. ಮಹಾಶಾಲರು, ಮಹಾಶ್ರೋತ್ರಿಯರು. ಮಹಾಶಾಲ ಅಂತ ಒಂದು ಬಿರುದದು. ಪ್ರತಿ ವರ್ಷ ಪ್ರತ್ಯಬ್ಧ ಯಜ್ಞಕೃತ್, ಪ್ರತಿ ವರ್ಷ ಯಜ್ಞ ಮಾಡುವವರಿಗೆ ಮಹಾಶಾಲ ಅಂತ ಬಿರುದಿರ್ತಾ ಇತ್ತು. ಅಂಥವರು ಪ್ರತಿ ವರ್ಷ ಯಜ್ಞ ಮಾಡುವವರು. ಮಹಾಶ್ರೋತ್ರಿಯರು ಅಂದರೆ ಚೆನ್ನಾಗಿ ವೇದಾಧ್ಯಯನ ಮಾಡಿದವರು. ಅಂಥ ಮಹಾಶಾಲರು, ಮಹಾಶ್ರೋತ್ರಿಯರು ಆದಂತಹ 5 ಜನ ಋಷಿಗಳು ಒಂದು ಕಡೆ ಸೇರಿ ಸಂವಾದ ಮಾಡಿದರು. ಅಂದರೆ ಪರಮಾತ್ಮನ ಬಗ್ಗೆ ತಿಳ್ಕೊಳ್ಬೇಕು ಅಂತ. ಅವರಿಗೇನೂ ವಿಷಯ ಗೊತ್ತಾಗಲಿಲ್ಲ. ಉದ್ದಾಲಕ ಋಷಿಗಳ ಹತ್ತಿರ ಬಂದರು. ವೈಶ್ವಾನರನ್ನ ವಿದ್ಯೆ ಸಂಪಾದನೆ ಮಾಡಲಿಕ್ಕೆ ಉದ್ದಾಲಕರ ಬಳಿ ಬಂದರು. ಉದ್ದಾಲಕರಿಗೂ ಹೆಚ್ಚು ಗೊತ್ತಿದ್ದಿಲ್ಲ. ಕೇಕಯ್ಯ ದೇಶದ ರಾಜ ಅಶ್ವಪತಿ ರಾಜನ ಬಳಿ ಬರ್ತಾರೆ ಇವರೆಲ್ಲ ಸೇರಿ, 6 ಮಂದಿ ಸೇರಿ. ಮೊದಲು 5 ಜನ ಹೋಗಿ ಉದ್ದಾಲಕರ ಹತ್ರ ಹೋದರು, ಅವರನ್ನು ಸೇರಿಸ್ಕೊಂಡು 6 ಜನ ಅಶ್ವಪತಿ ರಾಜನ ಹತ್ರ ಬಂದರು. ಅಶ್ವಪತಿ ರಾಜ ಭಾರೀ ದೊಡ್ಡ ಜ್ಞಾನಿಯಾಗಿದ್ದ. ನಮೇಸ್ತೇನೋ ಜನಪದೇ ನಕದರ್ಯೋ ನ ಮದ್ಯಪಃ ನ ಅನಾಹಿತಾಗ್ನಿ ನಾ ವಿದ್ವಾನ್ ನ ಸ್ವೈರಿಣೀ ಕುತಃ. ಅಶ್ವಪತಿ ರಾಜನ ರಾಜ್ಯ ಹೇಗಿತ್ತು ಅಂದರೆ ಒಬ್ಬರೂ ಕಳ್ಳರಿತ್ತಿದ್ದಿಲ್ಲಂತೆ, ಕಳ್ಳರೇ ಇಲ್ಲ, ಲೋಭಿಗಳಿಲ್ಲ, ಮದ್ಯಪಾನ ಮಾಡುವವರು ಇದ್ದಿಲ್ಲಂತೆ, ಅಗ್ನಿಹೋತ್ರ ಮಾಡದೇ ಇದ್ದವರು ಇದ್ದಿಲ್ಲ, ಪ್ರತಿಯೊಬ್ಬರು ಅಗ್ನಿಹೋತ್ರಗಳು, ಅವಿದ್ವಾಂಸರು ಅಂತ ಯಾರೂ ಇದ್ದಿಲ್ಲ, ಸ್ವಚ್ಛಂದವಾಗಿ ತಿರುಗತಕ್ಕಂಥ ವ್ಯಭಿಚಾರಿಗಳು ಯಾರೂ ಇದ್ದಿಲ್ಲ. ಇಂಥ ಅಶ್ವಪತಿ ರಾಜನ ಹತ್ರ ಇವರು 6 ಜನ ಬಂದಾಗ ಅವ್ರನ್ನ ಸ್ವಾಗತ ಮಾಡಿ ಅವರಿಗೆ ಯಥೇಚ್ಛವಾಗಿ ಹಣ, ಧನ ಕನಕ ದಾನ ಮಾಡಲಿಕ್ಕೆ ತಗೊಂಡು ಬರ್ತಾನೆ. ಆಗ ಇವರು ಹೇಳಿದರು, ನಾವು ಹಣಕ್ಕೋಸ್ಕರ ಬಂದವರಲ್ಲ, ಹಣಕ್ಕೋಸ್ಕರ ಬಂದವರು ಹಣ ಸಿಕ್ಕಿ ಕೂಡಲೇ ಹೊರಡ್ತಾರೆ, ನಾವು ಹಣಕ್ಕೆ ಬಂದದ್ದಲ್ಲ, ವೈಶ್ವಾನರ ವಿದ್ಯೆಯನ್ನು ಸಂಪಾದನೆ ಮಾಡಲಿಕ್ಕೆ ಬಂದಿದ್ದೇವೆ ಎಂದರು. ಆಗ ಅವನು ಕೇಳ್ತಾನೆ ಅಶ್ವಪತಿ ರಾಜ, ನಿಮಗೆ ಎಷ್ಟು ಮಟ್ಟಿಗೆ ಗೊತ್ತಿದೆ ನೀವು ಹೇಳ್ರಿ, ನಾನು ಹೇಳೋದೇನಾದರೂ ಉಳಿದಿದ್ರೆ ನಾ ಹೇಳ್ತೇನೆ ಅಂತ. ಮೊದಲು ಪ್ರಾಚೀನ ಶಾಲಾ ಅನ್ನುವ ಋಷಿಗಳು ಅವ್ರ ಹತ್ರ ಕೇಳ್ತಾನೆ, ವೈಶ್ವಾನರನ್ನ ಏನು ಅಂತ ಉಪಾಸನೆ ಮಾಡಿದ್ದೀರಿ ನೀವು? ಅವನು ಹೇಳ್ತಾನೆ, ವೈಶ್ವಾನರ ಅವನಿಗೆ ದ್ಯು ಅಂತ ಹೆಸರು. ದೆವುಹು ಅಂದರೆ ಕ್ರೀಡಾಶೀಲ, ಎಲ್ಲವನ್ನೂ ಆಟ ಆಡಿದಂತೆ ಕೆಲಸ ಮಾಡುವವನು, ಅನಾಯಾಸವಾಗಿ ಮಾಡತಕ್ಕವನು, ಸ್ವರ್ಗದಲ್ಲಿ ನೆಲೆಸಿದವನು ವೈಶ್ವಾನರ ಅಂತ ಇಷ್ಟು ಪ್ರಾಚೀನ ಹೇಳ್ತಾರೆ. ಆಗ ಅಶ್ವಪತಿ ರಾಜ ಹೇಳಿದ, ನೀವು ತಿಳ್ಕೊಂಡದ್ದು ಪರಿಪೂರ್ಣ ಅಲ್ಲ, ವೈಶ್ವಾನರನ ಒಂದು ಅಂಶ ಮಾತ್ರ ತಿಳ್ಕೊಂಡಿದ್ದೀರಿ, ಅಪೂರ್ಣ ಜ್ಞಾನ ನಿಮ್ಮದು, ವೈಶ್ವಾನರನ ಬಗ್ಗೆ ಪೂರ್ಣ ಜ್ಞಾನ ಇಲ್ಲ. ನೀವು ತಿಳ್ಕೊಂಡಿದ್ದೀರಲ್ಲ ದ್ಯು ಅಂತ ಹೆಸರು ಅಂತ, ಅದು ಅವನ ತಲೆ ಹೆಸರು ಅಷ್ಟೇನೆ. ವೈಶ್ವಾನರ ನಾಮಕ ಪರಮಾತ್ಮನ ತಲೆಗೆ ದ್ಯು ಅಂತಾರೆ. ಆ ತಲೆಯೇ ಸ್ವರ್ಗಕ್ಕೆ ಆಧಾರ. ಅದಕ್ಕೆ ಸುತೇಜ ಅಂತ ಇನ್ನೊಂದು ಹೆಸರಿದೆ. ಯಾರು ವೈಶ್ವಾನರನ ತಲೆಯನ್ನ ಸುತೇಜ, ಸ್ವರ್ಗಕ್ಕೆ ಆಧಾರ, ಸುತೇಜ ಅಂತ ಹೆಸರು, ಒಳ್ಳೆ ತೇಜಸ್ಸುಳ್ಳದ್ದು,
ಹೀಗೆ ತಿಳ್ಕೊಳ್ತಾರೋ ಅವರಿಗೆ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲ ಸಮೃದ್ಧಿ ಸಂತಾನ ಆಗ್ತದೆ. ಬರೇ ದ್ಯು ಅಂತಷ್ಟೇ ಹೆಸರು ತಿಳ್ಕೊಂಡ್ರೆ ಅದು ಅಪೂರ್ಣ ಜ್ಞಾನ, ವ್ಯಸ್ತ ಜ್ಞಾನ, ಸಮಸ್ತ ಜ್ಞಾನ ಆಗೋದಿಲ್ಲ ಅಂತ ಅವರಿಗೆ ಹೆಚ್ಚಿನ ಅಂಶವನ್ನು ಉಪದೇಶ ಮಾಡಿದ ಅಶ್ವಪತಿ ರಾಜ. ಇನ್ನೂ ಮಾಡಬೇಕಾಗಿತ್ತು. ವೈಶ್ವಾನರನ ವಿದ್ಯೆ ಇಲ್ಲಿಗೆ ಮುಗಿಲಿಲ್ಲ. ಸತ್ಯಯಜ್ಞರನ್ನ ಕೇಳಿದ, ವೈಶ್ವಾನರನನ್ನ ನೀವೇನು ಅಂತ ಉಪಾಸನೆ ಮಾಡ್ತೀರಿ? ಆದಿತ್ಯ ಅಂತ ಮಾಡ್ತೇನೆ ಎಂದರು. ಆಗ ರಾಜ ಹೇಳ್ತಾನೆ, ನಿಮ್ದು ಅಪೂರ್ಣನೆ ಎಂದ. ಆದಿತ್ಯ ಅಂತ ನೀವೇನು ಹೇಳ್ತಿದ್ದೀರಿ, ಅದು ಕೇವಲ ಕಣ್ಣಷ್ಟೇ, ವೈಶ್ವಾನರನ ಕಣ್ಣು, ಅದಕ್ಕೆ ಆದಿತ್ಯ ಅಂತ ಕರೀತಾರೆ. ಅವನಿಗೆ ಇನ್ನೊಂದು ಹೆಸರು ವಿಶ್ವರೂಪ. ಯಾಕೆಂದ್ರೆ ಎಲ್ಲವನ್ನೂ ನೋಡೋದ್ರಿಂದ ಕಣ್ಣಿಗೆ ವಿಶ್ವರೂಪ ಅಂತಾರೆ. ವಿಶ್ವವನ್ನೂ ನೋಡ್ತಕ್ಕಂಥದ್ದು ಕಣ್ಣು. ಆದರೆ ನೀನು ತಿಳ್ಕೊಂಡದ್ದು ಅಪೂರ್ಣ, ಬರೇ ಕಣ್ಣಿನ ಬಗ್ಗೆ ತಿಳ್ಕೊಂಡಿದ್ದಿ. ವೈಶ್ವಾನರನ್ನ ಆದಿತ್ಯ ಅಂತ ಅಷ್ಟೇ ತಿಳ್ಕೊಂಡ್ರೆ ಅವನ ಕಣ್ಣು ತಿಳ್ಕೊಂಡ ಹಾಗಾಯ್ತು. ಇಷ್ಟೇ ತಿಳ್ಕೊಳ್ಬಾರ್ದು, ಅವನು ವಿಶ್ವರೂಪ ಇದೆಲ್ಲ ತಿಳ್ಕೊಳ್ಬೇಕು. ಅಪೂರ್ಣ ತಿಳ್ಕೊಂಡ್ರೆ ಆಯಾ ಅಂಗಗಳೇ ಹೋಗಿಬಿಡ್ತದಂತೆ. ಬರೇ ತಲೆ, ಅದು ಬರೇ ದ್ಯು ಅಂತ ಅಷ್ಟೇ ತಿಳ್ಕೊಂಡ್ರೆ ತಲೆ ಹೋಗ್ತದೆ. ಸುತೇಜ ಅಂತ ತಿಳ್ಕೊಳ್ಬೇಕು, ಕಣ್ಣನ್ನ ವಿಶ್ವರೂಪ ಅಂತ ತಿಳ್ಕೊಳ್ಬೇಕು. ಬಾಲ್ಯವೇಯರು ಹೇಳಿದರು, ನಾನು ವಾಯು ಅಂತ ತಿಳ್ಕೊಂಡಿದ್ದೇನೆ ಎಂದರು. ಯಾಕೆ? ವಾ ಅಂದರೆ ಜ್ಞಾನ, ಆಯು ಅಂದರೆ ಆಯುಷ್ಯಪ್ರದ. ವೈಶ್ವಾನರ ಜ್ಞಾನಪ್ರದ, ಆಯುಷ್ಯಪ್ರದ ಅಂದರೆ ಕೊಡುವವನು, ಆಯುಷ್ಯವನ್ನು ಕೊಡುವವನು, ಜ್ಞಾನವನ್ನು ಕೊಡುವವನು. ಆದ್ದರಿಂದ ವಾ ಪ್ಲಸ್ ಆಯು, ವಾಯು ಅಂತ ನಾನು ತಿಳ್ಕೊಂಡಿದ್ದೇನೆ. ನಿಮ್ಮ ಆಯುಷ್ಯ ಉಳಿದಿದ್ದು ಇಷ್ಟು ತಿಳ್ಕೊಂಡಿದ್ದೀರಿ, ಪೂರ್ತಿ ತಿಳ್ಕೊಳ್ಬೇಕು. ಏನು? ಪೃಥಗ್ವರ್ತಮ ಅಂತ ಅವನಿಗೆ ಹೆಸರು. ಪೃಥಗ್ವರ್ತಮ ಅಂದರೆ ಅದು ವೈಶ್ವಾನರನ ಪ್ರಾಣವಾಯು ಮಾತ್ರ ನೀವು ತಿಳ್ಕೊಂಡಿದ್ದೀರಿ ಅಷ್ಟೇನೆ. ಪ್ರಾಚೀನ ಶಾಲೆ ತಿಳ್ಕೊಂಡದ್ದು ತಲೆಯನ್ನು ಮಾತ್ರ, ಸತ್ಯಯಜ್ಞ ತಿಳ್ಕೊಂಡದ್ದು ಕಣ್ಣನ್ನು ಮಾತ್ರ. ನೀವು ವಾಯು ಅಂತ ತಿಳ್ಕೊಂಡದ್ದು ಕೇವಲ ಪ್ರಾಣವಾಯುವನ್ನು ಮಾತ್ರ. ಅದಕ್ಕೆ ಪೃಥಗ್ವರ್ತಮ ಅಂತ ಹೆಸರು. ಪೃಥಗ್ವರ್ತಮ ಅಂದ್ರೆ ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದ ಕೆಲಸ ಮಾಡತಕ್ಕವನು. ಪೃಥಕ್ ಅಂದ್ರೆ ಯಾರಿಗೂ ಮಾಡ್ಲಿಕ್ಕಾಗದೇ ಇದ್ದ ವಿಶಿಷ್ಟ ಕಾರ್ಯ ಮಾಡುವವನು, ಅದು ಪ್ರಾಣವಾಯು ಮಾತ್ರ. ಆದ್ರಿಂದ ನಿಮ್ಮ ಜ್ಞಾನವು ಅಪೂರ್ಣ ಅಂತ ಆಯ್ತು. ಬರೇ ಪ್ರಾಣವಾಯುವನ್ನು ತಿಳ್ಕೊಂಡಿದ್ದೀರಿ. ಶಾರ್ಕರಾಕ್ಷ ಅವ್ರು ಹೇಳಿದ್ರು, ನಾನು ಆಕಾಶ ಅಂತ ತಿಳ್ಕೊಂಡಿದ್ದೇನೆ ಅಂತ. ಆಕಾಶ ಅಂದ್ರೆ ಏನು? ವಿಸ್ತಾರ. ಬರೇ ಆಕಾಶ ಅಂತ ತಿಳ್ಕೊಳ್ಳೋದಲ್ಲ, ಅದು ಬಹುಲ ಅಂತ ಅದಕ್ಕೆ ಹೆಸರು. ಬಹಳ ವಿಸ್ತಾರವಾದ್ರಿಂದ ಬಹುಲ ಅಂತ ಕರೀತಾರೆ. ಅದು ಕೇವಲ ಅವನ ಹೊಟ್ಟೆ ಭಾಗ ಮಾತ್ರ. ಆಕಾಶ ಅಂದ್ರೆ ವೈಶ್ವಾನರನ ಹೊಟ್ಟೆ ಅಷ್ಟೇ, ಅದು ಪರಿಪೂರ್ಣ ಜ್ಞಾನ ಅಲ್ಲ. ಇನ್ನು ಬುಡಿಲರು ಹೇಳಿದ್ರು, ಆಪಹ ಆಪಹ ಅಂತ ತಿಳ್ಕೊಂಡಿದ್ದೇನೆ ಅಂತ. ಆಪಹ ಅಂದ್ರೆ ರೈ ಅಂತ ಅದಕ್ಕೆ ಇನ್ನೊಂದು ಹೆಸರು. ಸಂತೋಷಜನಕ, ನೀರು ಕುಡಿದ್ರೆ ಸಂತೋಷ ಆಗ್ತದೆ, ಸಂತೋಷಜನಕ. ಅದು ವೈಶ್ವಾನರನ ಸೊಂಟ ಮಾತ್ರ, ಪೂರ್ತಿ ತಿಳ್ಕೊಳ್ಳಿಲ್ಲ, ಸೊಂಟ ಮಾತ್ರ ತಿಳ್ಕೊಂಡಿದ್ದೀರಿ. ಹೀಗೆ ಮೇಲಿನಿಂದ ಕೆಳಗಡೆ ಬಂತು. ಪ್ರಾಚೀನ ವಾಯು ತಲೆ ಮಾತ್ರ ತಿಳ್ಕೊಂಡ್ರು, ಸತ್ಯಯಜ್ಞರು ತಿಳ್ಕೊಂಡದ್ದು ಕಣ್ಣನ್ನು ಮಾತ್ರ, ಬಾಲ್ಯವೇ ತಿಳ್ಕೊಂಡದ್ದು ಪ್ರಾಣವಾಯುವನ್ನು ಮಾತ್ರ, ಶಾರ್ಕರಾಕ್ಷ ತಿಳ್ಕೊಂಡದ್ದು ಆಕಾಶನ ಹೊಟ್ಟೆಯನ್ನ, ಬುಡಿಲರು ತಿಳ್ಕೊಂಡದ್ದು ಅವನ ಸೊಂಟ. ಉದ್ದಾಲಕರು, ಆರನೇವರು ಉದ್ದಾಲಕರನ್ನ ಅವ್ರು ಹೇಳ್ತಾರೆ, ನಾನು ಪೃಥ್ವಿ ಅಂತ ತಿಳ್ಕೊಂಡಿದ್ದೀನಿ. ಗುಣಪೂರ್ಣ ಅವನು, ಪೃಥ್ವಿ ಅಂದ್ರೆ ಗುಣಪೂರ್ಣ. ಅದರಿಂದ ವೈಶ್ವಾನರನನ್ನ ಗುಣಪೂರ್ಣ ಅಂತ ತಿಳ್ಕೊಂಡಿದ್ದೇನೆ ಅಂದ್ರೆ ಅದು ಅಪೂರ್ಣ ಅಂದ್ರು. ಯಾಕೆ? ಪೃಥ್ವಿ ಅಂದ್ರೆ ಬರೇ ಪಾದ, ವೈಶ್ವಾನರನ ಪಾದ ಮಾತ್ರ ತಿಳ್ಕೊಂಡಿದ್ದೀನಿ. ಹೀಗೆ ತಲೆಯಿಂದ ಪಾದದ ತನಕ ಒಬ್ರು ಬರೇ ತಲೆ ನೋಡಿದ್ರು, ಒಬ್ರು ಕಣ್ಣು ನೋಡಿದ್ರು, ಒಬ್ರು ಹೊಟ್ಟೆ, ಸೊಂಟ, ಪಾದ, ಇಷ್ಟೇ. ನಿಮ್ದೆಲ್ಲ ವ್ಯಸ್ತ ಜ್ಞಾನ, ಅಪೂರ್ಣ ಜ್ಞಾನ. ಪೂರ್ತಿ ತಿಳ್ಕೊಳ್ಬೇಕು. ವೈಶ್ವಾನರನ ವಿದ್ಯೆ ಅಂತಂದ್ರೆ
ಈ ರೀತಿ ಅವನ ತಲೆ, ಸುತೇಜ ಎಲ್ಲವನ್ನೂ ತಿಳ್ಕೊಳ್ಬೇಕು. ತಲೆ, ಹೊಟ್ಟೆ, ಪ್ರಾಣವಾಯು, ಪಾದ, ಇಷ್ಟಕ್ಕೆ ವೈಶ್ವಾನರ ವಿದ್ಯೆ ಅಂತ ಕರೀತಾರೆ. ಇವನೆಲ್ಲಿದ್ದಾನೆ? ಅಣುರೂಪದಿಂದ ನಮ್ಮ ಶರೀರದಲ್ಲಿದ್ದಾನೆ. ಅಣುರೂಪದಿಂದ ದೇಹದಲ್ಲಿದ್ದು ಇವನೇ ಇಡೀ ಜಗತ್ತನ್ನ ಬೃಹತ್ತಾಗಿ ವ್ಯಾಪಿಸಿಯೂ ಇದ್ದಾನೆ. ಅವನನ್ನೇ ವೈಶ್ವಾನರ ಅಂತ ಕರೆಯುವುದು. ಇವನನ್ನೇ ನಾವು ಯಾಕೆ ತಿಳ್ಕೊಳ್ಬೇಕು ಅಂತಂದ್ರೆ, ನಾವೇನು ಊಟ ಮಾಡ್ತೇವೆ ಅದನ್ನ ಈ ಆಹುತಿ ತಗೊಳ್ತೇವೆ. ಮೊದಲು ಆಹುತಿ ತಗೊಂಡು ನೀರು ತಗೊಳ್ತೇವೆ, ಅದ್ರ ವಿಚಾರ ಬಂತು. ಅಮೃತೋಪಸ್ತರಣಮಸಿ, ಅಮೃತಾಪಿಧಾನಮಸಿ, ಅದು ವಾಯುದೇವರಿಗೆ ವಸ್ತ್ರ ಸಮರ್ಪಣೆ ಅಂತ ಆಯ್ತು ಆದಿ ಅಂತ್ಯಗಳಲ್ಲಿ. ಮಧ್ಯದಲ್ಲಿ ಊಟ ಮಾಡೋದೇನಿದೆ ಅದು ಆ ವಾಯುವಿನ ಅಂತರ್ಯಾಮಿಯಾದ ವೈಶ್ವಾನರನಿಗೆ ಸೇರ್ತದದು. ಪ್ರಾಣಾಯ ಸ್ವಾಹ, ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ, ವ್ಯಾನಾಯ ಸ್ವಾಹ, ಹೀಗೆಲ್ಲ ಪಂಚ ಆಹುತಿಯನ್ನು ಮೊದಲು ತಗೊಂಡು ಆಮೇಲೆ ಊಟ ಮಾಡ್ತಾರೆ. ಆ ಪಂಚ ಆಹುತಿಗಳನ್ನೇನು ತಗೊಳ್ತೇವೆ ಅದು ಆ ವೈಶ್ವಾನರನ ದ್ವಾರಪಾಲಕರಿಗೆ ಸೇರ್ತದೆ. ಈಗ ಪ್ರಾಣಾಯ ಸ್ವಾಹ ಅಂತ ಊಟ ಮಾಡುವವರು ಮೊದಲು ತಗೋತಾರೆ. ತಗೊಂಡಾಗ ಆ ವೈಶ್ವಾನರ ಇದ್ದಾನೆ ನಮ್ಮ ದೇಹದಲ್ಲಿ, ಅವನಿಗೆ ಪೂರ್ವದ್ವಾರದಲ್ಲಿ ಸೂರ್ಯ ಇದ್ದಾನೆ ದ್ವಾರಪಾಲಕನಾಗಿ. ಪ್ರಾಣ ಅನ್ನೋ ಹೆಸರಿನಿಂದ ಪ್ರಾಣವಾಯುವಿಗೆ ಅಭಿಮಾನಿಯಾಗಿ ಸೂರ್ಯ ಇದ್ದಾನೆ ಪೂರ್ವ ದಿಕ್ಕಿನಲ್ಲಿ, ಅವನಿಗೆ ತೃಪ್ತಿ ಆಗ್ತದೆ. ಕಣ್ಣಿನಲ್ಲಿದ್ದಾನೆ ಸೂರ್ಯ, ಅವನಿಗೆ ತೃಪ್ತಿ ಆಗ್ತದೆ. ಆದಿತ್ಯ ಮಂಡಲದಲ್ಲಿದ್ದಾನೆ, ಅವನಿಗೆ ತೃಪ್ತಿ ಆಗ್ತದೆ. ಒಬ್ಬನೇ ಸೂರ್ಯ ಪ್ರಾಣವಾಯುವಿಗೆ ಅಭಿಮಾನಿಯಾಗಿ, ಕಣ್ಣಿಗೆ ಅಭಿಮಾನಿಯಾಗಿ, ಆದಿತ್ಯ ಮಂಡಲಕ್ಕೆ ಅಭಿಮಾನಿಯಾಗಿದ್ದಾನೆ. ಅವನು ತೃಪ್ತನಾಗಿ ಆಮೇಲೆ ಭಾರತೀ ದೇವಿ ತೃಪ್ತಳಾಗಿ ಪರಮಾತ್ಮನಿಗೆ ತೃಪ್ತಿ ಆಗ್ತದೆ. ಈ ಅನುಸಂಧಾನದಿಂದ ಪ್ರಾಣಾಯ ಸ್ವಾಹ ಅಂತ ತಗೋಬೇಕು. ಅದಕ್ಕೆ ಊಟಕ್ಕೆ ಮುಂಚೆ ಅಹಂ ವೈಶ್ವಾನರೋ ಭೂತ್ವ ಅಂತ ಹೇಳೋದು. ಮೊದಲನೇ ಆಹುತಿ ಇದು ಸೂರ್ಯ, ಪ್ರಾಣವಾಯು, ಕಣ್ಣು, ಆದಿತ್ಯ ಮಂಡಲದ ಅಭಿಮಾನಿಯಾದ ಒಬ್ಬ ಸೂರ್ಯನಿಗೆ, ಪೂರ್ವದ್ವಾರಪಾಲಕ ಸೂರ್ಯನಿಗೆ ತೃಪ್ತಿಯಾಗಿ, ಭಾರತೀ ದೇವಿಗೆ ತೃಪ್ತಿಯಾಗಿ, ಪರಮಾತ್ಮನಿಗೆ ತೃಪ್ತಿ ಆಗಲಿಕ್ಕೆ ಇದು. ಆಮೇಲೆ ವ್ಯಾನಾಯ ಸ್ವಾಹ ಅಂತ ದಕ್ಷಿಣದಿಂದ ತಗೊಳ್ಳೋದು ಎರಡನೇ ಆಹುತಿ. ಆವಾಗ ದಕ್ಷಿಣ ದ್ವಾರಪಾಲಕ ಚಂದ್ರ, ಶ್ರೋತ್ರ ಕಿವಿಗೆ ಅಭಿಮಾನಿ ಚಂದ್ರ, ಚಂದ್ರ ಮಂಡಲಕ್ಕೆ ಅಭಿಮಾನಿ ಚಂದ್ರ, ಅವನೊಬ್ಬನೇ ಮೂರು ರೂಪದಿಂದ ಇರ್ತಾನೆ. ಅವನಿಗೆ ತೃಪ್ತಿಯಾಗಿ ಮತ್ತೆ ಭಾರತೀ ದೇವಿಗೂ ತೃಪ್ತಿಯಾಗಿ ಪರಮಾತ್ಮನಿಗೆ ತೃಪ್ತಿ ಆಗ್ತದೆ. ಅಪಾನಾಯ ಸ್ವಾಹ ಇದು ಮೂರನೇ ಆಹುತಿ. ಇದನ್ನು ತಗೊಂಡಾಗ ಪಶ್ಚಿಮ ದ್ವಾರಪಾಲಕನಾಗಿರ್ತಕ್ಕಂಥ ಅಗ್ನಿ, ಅವನು ಅಪಾನ ಅನ್ನೋ ವಾಯುವಿಗೆ ಅಭಿಮಾನಿ ಮತ್ತು ವಾಗೀಂದ್ರಿಯಕ್ಕೆ ಅಭಿಮಾನಿ, ಅಗ್ನಿಗೂ ಬೆಂಕಿಗೂ ಅಭಿಮಾನಿ. ಅವನು ತೃಪ್ತನಾಗಿ ಲಕ್ಷ್ಮೀದೇವಿಗೆ ತೃಪ್ತಿಯಾಗಿ, ಇಲ್ಲಿ ಲಕ್ಷ್ಮೀದೇವಿ ತೃಪ್ತಿಯಾಗಿ ಪರಮಾತ್ಮನಿಗೆ ತೃಪ್ತಿ ಆಗ್ತದೆ. ನಾಲ್ಕನೇ ಆಹುತಿ ಸಮಾನಾಯ ಸ್ವಾಹ ಅಂತ ತಗೊಂಡಾಗ ಉತ್ತರ ದಿಕ್ಕಿನ ದ್ವಾರಪಾಲಕ ವೈಶ್ವಾನರನಿಗೆ ಉತ್ತರ ದಿಕ್ಕಿನ ದ್ವಾರಪಾಲಕ, ಸಮಾನ ವಾಯುವಿಗೆ ಅಭಿಮಾನಿಯಾದ ಇಂದ್ರ, ಮನಸ್ಸಿಗೆ ಅಭಿಮಾನಿಯಾದ ಇಂದ್ರ, ಪರ್ಜನ್ಯ ಮೋಡಕ್ಕೂ ಅಭಿಮಾನಿಯಾದ ಇಂದ್ರ ಒಬ್ಬನೇ ಮೂರು ರೂಪದಿಂದ ಇರ್ತಾನೆ. ಅವನಿಗೆ ತೃಪ್ತಿಯಾಗಿ ಭಾರತೀ ದೇವಿಗೆ, ಮತ್ತೆ ಭಾರತೀ ದೇವಿಗೆ ತೃಪ್ತಿಯಾಗಿ ಪರಮಾತ್ಮನಿಗೆ ತೃಪ್ತಿ ಆಗ್ತದೆ. ಐದನೇದ್ದು ಉದಾನಾಯ ಸ್ವಾಹ ಅಂತ ತಗೊಂಡಾಗ ಊರ್ಧ್ವದ್ವಾರಪಾಲಕ, ಊರ್ಧ್ವದ್ವಾರಪಾಲಕನಾಗಿರ್ತಕ್ಕಂಥ ಉದಾನ ವಾಯುವಿಗೆ ಅಭಿಮಾನಿ ಮುಖ್ಯ ಪ್ರಾಣ, ಅವನದೇ ಮೂರು ರೂಪ ಇದೆ. ಉದಾನ ವಾಯುವಿಗೆ ಅಭಿಮಾನಿ, ಭೂತವಾಯುವಿಗೆ ಅಭಿಮಾನಿ, ಆಕಾಶಕ್ಕೆ ಅಭಿಮಾನಿ. ಆ ಪ್ರಾಣದೇವರು ತೃಪ್ತರಾಗಿ ಅಲ್ಲಿ ಸನ್ನಿಹಿತಳಾದಂಥವಳು ವಿಶೇಷ ಲಕ್ಷ್ಮೀದೇವಿ ಇರ್ತಾಳೆ, ಅವಳಿಗೆ ತೃಪ್ತಿಯಾಗಿ ಪರಮಾತ್ಮ ತೃಪ್ತನಾಗ್ತಾನೆ. ಇದೇ ಪ್ರಾಣಾಪಾನ ಸಮಾಯುಕ್ತ. ವೈಶ್ವಾನರನಿಗೆ ಪ್ರಾಣಾಪಾನ, ವ್ಯಾನ, ಉದಾನ, ಸಮಾನ 5 ಜನ, 5 ದ್ವಾರಪಾಲಕರು.
ಅವರಿಗೆ ಮಾತ್ರ ಅಲ್ಲ, ಕಣ್ಣು ಕಿವಿ ಅಲ್ಲೆಲ್ಲ ಇರುವಂತಹ ಅವರಿಗೆ ತೃಪ್ತಿಯಾಗಿ, ಹೊರಗಡೆ ದೇವಲೋಕದಲ್ಲಿರುವವರಿಗೆ ತೃಪ್ತಿಯಾಗಿ, ಭಾರತೀಯ ಲಕ್ಷ್ಮಿ ತೃಪ್ತಿಯಾಗಿ, ಪರಮಾತ್ಮನಿಗೆ ತೃಪ್ತಿ ಆಗ್ತದೆ. ಅದರಿಂದ ನಾವು ಮಾಡುವ ಊಟ ಅಂತಂದ್ರೆ ಇದು ಭಗವಂತನಿಗೆ ಸಮರ್ಪಣೆ, ವೈಶ್ವಾನರನಿಗೆ ಸಮರ್ಪಣೆ. ಆದ್ದರಿಂದ ಯಾವ ನಿಷಿದ್ಧವನ್ನು ಕೂಡ ತಗೊಳ್ಳದೇನೆ ಶುದ್ಧವಾದ ಆಹಾರ ಅದನ್ನ ನಾವು, ಇದು ಸಾಂಕೇತಿಕ, ಪ್ರಾಣಾಯ ಸ್ವ ಅಂತ ಒಂದು ಚೂರು ಚೂರು ತಗೋತೇವೆ, ಸಾಂಕೇತಿಕ. ಮುಂದಿಂದೆಲ್ಲ ಅವರಿಗೆ ಆಹುತಿ ಅಂತ ಅರ್ಥ. ಈ ಅಭಿಪ್ರಾಯದಿಂದ ತಗೊಳ್ಬೇಕು. ಹೀಗೆ ವೈಶ್ವಾನರನ ವಿದ್ಯೆ ಅದರ ವೈಶಿಷ್ಟ್ಯವನ್ನು ಹೇಳಿದ್ದಾರೆ. ತಲೆಯಿಂದ ಹಿಡಿದು ಪಾದದ ತನಕ ಒಬ್ಬೊಬ್ಬರು ಒಂದೊಂದು ಅಂಗ ತಿಳ್ಕೊಂಡಿದ್ರು. ಪೂರ್ತಿ ಉಪಾಸನೆ ಅದು ವೈಶ್ವಾನರನ ಉಪಾಸನೆ. ಆ ಸುತೇಜ, ವಿಶ್ವರೂಪ, ಪೃಥಗ್ವರ್ತ್ಮ ಇವೆಲ್ಲ ತಲೆ, ಕಣ್ಣು, ಮತ್ತೆ ಪ್ರಾಣವಾಯು, ಆ ಹೊಟ್ಟೆಗೆ ಬಹುಲ ಅಂತ ಹೆಸರು, ಇದಕ್ಕೆ ಸೊಂಟಕ್ಕೆ ರೈ ಅಂತ ಹೆಸರು, ಪಾದಕ್ಕೆ ಪ್ರತಿಷ್ಠಾ ಅಂತ ಹೆಸರು. ಈ ಹೆಸರುಗಳನ್ನು ತಿಳ್ಕೊಂಡು ವೈಶ್ವಾನರನ ದ್ವಾರಪಾಲಕರನ್ನ ಚಿಂತನೆ ಮಾಡಿಕೊಂಡು ಅವನಿಗೆ ಆಹುತಿ ಕೊಡೋದೇ ಊಟ. ಹೀಗೆ ಭೋಜನದ ಪ್ರಕ್ರಿಯೆಯನ್ನು ತಿಳಿಸಿದರು. ಆಮೇಲೆ ಇನ್ನೊಂದು ವಿದ್ಯೆ ಬಂದಿದೆ. ಈ ಶ್ವೇತಕೇತು ಒಂದು ಸಲ ಉದ್ದಾಲಕರ ಹತ್ರ ಹೋಗಿ ಕೇಳ್ತಾನೆ. ಅದಕ್ಕಿಂತ ಪೂರ್ವದಲ್ಲಿ ಒಬ್ಬ ರಾಜ ಕೇಳ್ತಾನೆ ಶ್ವೇತಕೇತುವನ್ನ. ಅವನಿಗೆ ಗೊತ್ತಿರೋದಿಲ್ಲ ಶ್ವೇತಕೇತು. ತಂದೆ ಹತ್ರ ಉಪದೇಶ ಪಡಿತಾನೆ. ಅವನು ರಾಜನಿಂದಲೇ ತಿಳ್ಕೊಳ್ತಾನೆ. ಯಾವುದನ್ನ ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳ್ಕೊಂಡ ಹಾಗಾಗ್ತದೋ, ಯಾವುದನ್ನ ಮನನ ಮಾಡಿದ್ರೆ ಎಲ್ಲವನ್ನೂ ಮನನ ಮಾಡಿದಂತಾಗ್ತದೋ, ಯಾವುದರ ಬಗ್ಗೆ ವಿಶೇಷ ಜ್ಞಾನ ಪಡೆದ್ರೆ ಎಲ್ಲದರ ವಿಶೇಷ ಜ್ಞಾನ ಪಡೆದಂತಾಗ್ತದೋ ಅಂಥ ವ್ಯಕ್ತಿ ಯಾರು? ಯಾವುದರ ಬಗ್ಗೆ ಕೇಳಿದರೆ, ಯಾವುದರ ಬಗ್ಗೆ ಮನನ ಮಾಡಿದರೆ, ಯಾವುದರ ಬಗ್ಗೆ ವಿಶೇಷ ಜ್ಞಾನ ಪಡೆದ್ರೆ ಎಲ್ಲವನ್ನೂ ಕೇಳಿದಂತೆ, ಮನನ ಮಾಡಿದಂತೆ, ಜ್ಞಾನ ಪಡೆದಂತೆ, ತಿಳಿದಂತ ಆಗ್ತದೋ ಅಂಥ ವ್ಯಕ್ತಿ ಯಾರು? ಆಗ ಹೇಳ್ತಾರೆ ಅಂಥ ವ್ಯಕ್ತಿ ಅಂದರೆ ಪರಮಾತ್ಮನೇ. ಅದು ಹೇಗೆ? ಭಗವಂತನ ಬಗ್ಗೆ ಕೇಳಿದರೆ ಎಲ್ಲದರ ಬಗ್ಗೆಯೂ ಕೇಳಿದ ಹಾಗಾಯ್ತು ಆಗ್ತದೆ. ಯಾಕೆ ಅಂದರೆ ಭಗವಂತನೇ ಮೂಲ, ಎಲ್ಲದಕ್ಕೂ ಮೂಲ ಪರಮಾತ್ಮ. ಈಗ ವೈದ್ಯನನ್ನ ವೈದ್ಯ ಅಂತ ಯಾಕೆ ಕರೀತಾರೆ? ಎಲ್ಲವನ್ನೂ ತಿಳ್ಕೊಳ್ಬೇಕು ಅವನು ರೋಗದ ಬಗ್ಗೆ. ಎಲ್ಲ ತಿಳ್ಕೊಳ್ಳೋದು ಅಂದ್ರೆ ಅರ್ಥ ಏನು? ರೋಗದ ಮೂಲ ತಿಳ್ಕೊಳ್ಬೇಕು. ಮುಖ್ಯವಾಗಿ ರೋಗದ ಮೂಲ ತಿಳ್ಕೊಂಡವನನ್ನ ವೈದ್ಯ ಅಂತ ಕರೀತಾರೆ. ಹಾಗೆ ಎಲ್ಲ ತಿಳ್ಕೊಳ್ಳೋದಕ್ಕಿಂತ ಮುಖ್ಯವಾಗಿ ಮೂಲಭೂತನಾದ ಪರಮಾತ್ಮನನ್ನು ತಿಳ್ಕೊಳ್ಬೇಕು. ಇಡೀ ಜಗತ್ತಿಗೆ ಮೂಲ ಅವನು. ಅವನ ಬಗ್ಗೆ ಕೇಳಬೇಕು, ಅವನ ಬಗ್ಗೆ ಮನನ ಮಾಡಬೇಕು, ಅವನ ಬಗ್ಗೆ ವಿಜ್ಞಾನ ಪಡಿಬೇಕು. ಆಗ ಎಲ್ಲ ತಿಳ್ಕೊಂಡ್ರೆ ಏನು ಫಲವೋ ಆ ಫಲ ಸಿಗ್ತದೆ. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ಒಂದು ಮಣ್ಣಿನಿಂದ ಗಡಿಗೆಗಳನ್ನು ತಯಾರು ಮಾಡ್ತಾರೆ. ಒಂದು ಗಡಿಗೆಯನ್ನು ನೋಡಿದ್ರೆ, ಅದರ ಬಗ್ಗೆ ತಿಳ್ಕೊಂಡ್ರೆ, ಅಥವಾ ಒಂದು ಮೃತ್ಪಿಂಡ, ಒಂದು ಮಣ್ಣಿನ ರಾಶಿ ತಿಳ್ಕೊಂಡ್ರೆ ಅದರ ಸಾದೃಶ್ಯ ಇರೋದ್ರಿಂದ ಎಲ್ಲ ಮಣ್ಣಿನ ಪದಾರ್ಥ ತಿಳ್ಕೊಂಡ ಹಾಗಾಗ್ತದೆ. ಹೇಗೆ? ಉದಾಹರಣೆಗೆ ನೋಡಿ, ಒಂದು ಮಣ್ಣಿನ ಪಿಂಡ ಮುದ್ದೆ, ಅದನ್ನು ಬಿಸಾಡಿದ್ರೆ ಒಡೆದು ಹೋಗ್ತದೆ. ಇದರಿಂದ ಏನು ಜ್ಞಾನ ಬಂತು? ಆ ಮಣ್ಣಿನಿಂದ ತಯಾರಾದ ಗಡಿಗೆ, ಮತ್ತೊಂದು ಪಾಟು, ಏನೇನು ಇದೆ ಎಲ್ಲವೂ ಕೂಡ ಬಿದ್ದರೆ ಒಡಿತದೆ ಅಂತ ನಮಗೆ ಗೊತ್ತಾಗ್ತದೆ ಇಲ್ವ? ಹಾಗೆ ಒಂದು ವಸ್ತುವನ್ನು ತಿಳ್ಕೊಂಡಾಗ ಅದರ ಸಾದೃಶ್ಯ ಇದ್ರೆ ಆ ಸದೃಶ್ಯ ವಸ್ತುಗಳದ್ದೆಲ್ಲ ಸ್ವರೂಪ ಏನು ಅಂತ ಗೊತ್ತಾಗಿಬಿಡ್ತದೆ. ಒಂದು ಮೃತ್ಪಿಂಡವನ್ನು ತಿಳ್ಕೊಂಡ್ರೆ, ಮಣ್ಣಿನ ಮುದ್ದೆ, ಅದು ಒಡಿತದೆ, ಎಲ್ಲ ಮಣ್ಣಿನ ಪದಾರ್ಥಗಳು ಒಡೆಯುವಂತಹದ್ದು ಅಂತ ಗೊತ್ತಾಗಿಬಿಡ್ತದೆ. ಅದರಂತೆ ಒಂದು ಚಿನ್ನವನ್ನು ತಿಳ್ಕೊಂಡಾಗ ಇದು ಪ್ರಧಾನ ಲೋಹ. ಉಳಿದ ವಸ್ತುಗಳನ್ನೆಲ್ಲ, ಉಳಿದ ಲೋಹಗಳನ್ನೆಲ್ಲ ತಿಳ್ಕೊಂಡ್ರೆ ಬರುವ ಫಲ ಸಿಕ್ಬಿಡ್ತದೆ.
ಯಾಕೆ? ಚಿನ್ನ ಪ್ರಧಾನ ಆದ್ದರಿಂದ. ಯಾವಾಗಲೂ ಪ್ರಧಾನವನ್ನು ತಿಳ್ಕೊಂಡ್ರೆ ಸಾಕು, ಅಪ್ರಧಾನ ತಿಳ್ಕೊಳ್ಬೇಕು ಅಂತೇನಿಲ್ಲ. ನಮ್ಮ ಗುರುಗಳು ಒಂದು ದೃಷ್ಟಾಂತ ಕೊಡ್ತಿದ್ರು. ಬೆಂಗಳೂರು ಪೂರ್ತಿ ನೋಡಿ ಬಂದೆ ಅಂದ್ರೆ ಅರ್ಥ ಏನು? ಪ್ರಧಾನವಾದ ಪ್ರದೇಶಗಳನ್ನು ನೋಡಿಬಿಟ್ರೆ ಅವಾಗ ಎಲ್ಲ ನೋಡಿದೆ ಅಂತ ಹೇಳ್ತಾರೆ. ಹಾಗೆ ಇಡೀ ಜಗತ್ತಿನಲ್ಲಿ ಪ್ರಧಾನ ಪರಮಾತ್ಮ, ಅವನನ್ನು ತಿಳ್ಕೊಂಡ್ರೆ ಎಲ್ಲ ತಿಳ್ಕೊಂಡ ಹಾಗೆ. ಅಥವಾ ಒಂದು ನಖ ನಿಕೃಂತನ, ಅಲ್ಪವಾದ ಒಂದು ಕಬ್ಬಿಣದ ನೇಲ್ ಕಟ್ಟರ್, ಉಗುರು ತುಂಡು ಮಾಡುವ ಒಂದು ಸಣ್ಣ ವಸ್ತು, ಕಬ್ಬಿಣದಿಂದ ತಯಾರಾದದ್ದು. ಅದನ್ನು ತಿಳ್ಕೊಂಡ್ರೆ ಉಳಿದ ಕಬ್ಬಿಣದ ವಸ್ತುಗಳು ಹೇಗಿರ್ತದೆ ಅಂತ ಅನ್ನೋದು ಗೊತ್ತಾಗ್ತದೆ ನಮಗೆ. ಹೀಗೆ 3 ದೃಷ್ಟಾಂತ ಕೊಟ್ಟು ಪರಮಾತ್ಮನನ್ನು ತಿಳ್ಕೊಂಡ್ರೆ ಎಲ್ಲ ತಿಳ್ಕೊಂಡಂತೆ ಆಯಿತು ಅಂತಾರೆ. ಅಂದರೆ ಸಾದೃಶ್ಯದಿಂದ, ಕೇವಲ ಸಾದೃಶ್ಯ. ಗಡಿಗೆ ಮೃತ್ಪಿಂಡಕ್ಕೂ ಗಡಿಗೆಗೂ ಸಾದೃಶ್ಯ ಮಾತ್ರ ಇದೆ. ಪರಮಾತ್ಮನಿಗೂ ಉಳಿದ ಪ್ರಪಂಚಕ್ಕೂ ಸಾದೃಶ್ಯ ಇದೆ. ಸಾದೃಶ್ಯ ಅಂದರೆ ಎಲ್ಲವೂ ಸತ್ ಸತ್. ಇನ್ನು ಚಿನ್ನ ಮತ್ತು ಇತರ ಲೋಹ, ಅದರಲ್ಲಿ ಚಿನ್ನ ಪ್ರಧಾನ. ಅದನ್ನು ತಿಳ್ಕೊಂಡ್ರೆ ಎಲ್ಲ ತಿಳ್ಕೊಂಡ ಹಾಗಾಯ್ತು ಅಂತಂದ್ರೆ ಪ್ರಧಾನದಿಂದ ಅಪ್ರಧಾನ ತಿಳ್ಕೊಂಡಂತೆ ಆಯ್ತು. ಅದಕ್ಕೂ ಪರಮಾತ್ಮ ಪ್ರಾಧಾನ್ಯನೂ ಅವನಿಗೆ ಉಂಟು ಅಂತ ಅರ್ಥ. ಇನ್ನು ಒಂದು ಸಣ್ಣ ಸಣ್ಣ ನೈಲ್ ಕಟರ್, ಸಣ್ಣ ವಸ್ತು ತಿಳ್ಕೊಂಡಾಗ ದೊಡ್ಡ ದೊಡ್ಡ ಕಬ್ಬಿಣದ ಪದಾರ್ಥಗಳು ಹೇಗಿರ್ತದೆ ಅಂತಲೂ ಗೊತ್ತಾಗ್ತದೆ ನಮಗೆ. ಅಲ್ಪಜ್ಞಾನದಿಂದ ಮಹಾಜ್ಞಾನ ಬರುವಾಗ, ಮಹಾಜ್ಞಾನದಿಂದ ಅಲ್ಪಜ್ಞಾನ ಬಂತು ಅಂತ ಪ್ರತ್ಯೇಕ ಹೇಳಲೇಬೇಕಾಗಿಲ್ಲ. ಅಲ್ಪವಾದ ಒಂದು ಕಬ್ಬಿಣದ ಪದಾರ್ಥ ತಿಳ್ಕೊಂಡ್ರೆ ಅದು ಹೇಗೆ ಗಟ್ಟಿ ಇರ್ತದೆ, ನಮ್ಮ ಕೈಯಿಂದ ಬೆರಳಿನಿಂದ ಮುರಿಲಿಕ್ಕೆ ಸಾಧ್ಯನ ಒಂದು ನೇಲ್ ಕಟ್ಟರು? ಇಲ್ಲ. ಅದರಂತೆ ದೊಡ್ಡ ದೊಡ್ಡ ಯಾವ ಕಬ್ಬಿಣದ ತಯಾರಾದ್ದು ಕೈಯಿಂದ ಮುರಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಗಿಬಿಡ್ತದೆ. ಅಂದಮೇಲೆ ಪ್ರಧಾನನಾದ ಮಹಾವಸ್ತುವಾಗಿರ್ತಕ್ಕಂಥ ಪರಮಾತ್ಮನ ಜ್ಞಾನ ಬಂದ ಮೇಲೆ ಅಲ್ಪ ವಸ್ತುಗಳ ಜ್ಞಾನ ಬಂದೇ ಬರ್ತದೆ. ಈ ದೃಷ್ಟಿಯಿಂದ ಈ 3 ದೃಷ್ಟಾಂತ ಕೊಟ್ಟಿದ್ದಾರೆ. ಇನ್ನೊಂದು ದೃಷ್ಟಾಂತ ಅದು ವಿಶೇಷವಾಗಿ ಕೊಡ್ತಾರೆ. ಸಂಸ್ಕೃತ ಭಾಷೆ ಪ್ರಧಾನ ಭಾಷೆ. ಅದನ್ನು ಓದಿದವನನ್ನು ವಿದ್ವಾನ್ ಅಂತ ಕರೀತಾರೆ. ಎಲ್ಲ ಭಾಷೆಗಳ ಜ್ಞಾನದ ಫಲ ಬಂದ್ಬಿಡ್ತದೆ. ಯಾಕೆಂದ್ರೆ ಒಂದು ಕಾಲದಲ್ಲಿ ಸಂಸ್ಕೃತ ಎಲ್ಲ ಕಡೆ ಸಂಸ್ಕೃತದಿಂದಲೇ ವ್ಯವಹಾರ ಇತ್ತಂತೆ. ನಳಮಹಾರಾಜನ ಸ್ವಯಂವರದಲ್ಲಿ ಬರ್ತದೆ, ಬೇರೆ ಬೇರೆ ದೇಶದ ರಾಜರು ಆ ಸ್ವಯಂವರಕ್ಕೆ ಬಂದಿದ್ರಂತೆ. ಹೇಗೆ ವ್ಯವಹಾರ ಮಾಡ್ತಿದ್ರು ಅಂದ್ರೆ ಎಲ್ಲರೂ ಸಂಸ್ಕೃತದಿಂದ ಮಾತಾಡ್ತಿದ್ರು ಅಂತ ಉಂಟು. ನೈಷಧ ಅನ್ನೋ ಕಾವ್ಯದಲ್ಲಿ ಬರೀತಾನೆ, ಬೇರೆ ಬೇರೆ ನಾನಾ ದೇಶಗಳಿಂದ ದಮಯಂತಿ ಸ್ವಯಂವರಕ್ಕೆ ಬಂದವರು ವ್ಯವಹಾರ ಹೇಗೆ ಮಾಡಿದರು? ಒಬ್ಬೊಬ್ಬರಿಗೆ ಒಂದೊಂದು ಭಾಷೆ ಇತ್ತು. ಅಂದ್ರೆ ಸಂಸ್ಕೃತ ಪ್ರಧಾನ ಆದ್ರಿಂದ ಎಲ್ರಿಗೂ ಬರ್ತಿತ್ತು, ಎಲ್ಲರೂ ಅದರಿಂದ ವ್ಯವಹಾರ ಮಾಡ್ತಿದ್ರು ಅಂತ. ಹಾಗಾದ್ರೆ ಬೇರೆ ಭಾಷೆಗಳು ಕಲ್ತರೆ ಏನು ಫಲವಾದ ಸಂಸ್ಕೃತದಿಂದ ಸಿಕ್ತೋ ಇಲ್ವೋ ಅಂತ ಅದನ್ನು ವಿಶೇಷವಾಗಿ ದೃಷ್ಟಾಂತವಾಗಿ ಕೊಟ್ಟಿದ್ದಾರೆ. ಅಂತೂ ಪರಮಾತ್ಮನಿಗೂ ಜಗತ್ತಿಗೂ ಸಾದೃಶ್ಯ ಇದೆ, ಹೋಲಿಕೆ ಇದೆ. ಆದ್ದರಿಂದ ಅದಕ್ಕೆ ದೃಷ್ಟಾಂತ ಒಂದು ಮಣ್ಣಿನ ಮುದ್ದೆ ಮತ್ತು ಮಡಿಕೆ ಮುಂತಾದದ್ದು. ಪರಮಾತ್ಮ ಪ್ರಧಾನ ಅನ್ನೋದಕ್ಕೆ ಚಿನ್ನದ ದೃಷ್ಟಾಂತ. ಲೋಹಗಳಲ್ಲಿ ಚಿನ್ನ ಪ್ರಧಾನ, ಅದರಂತೆ ಪರಮಾತ್ಮ ಪ್ರಧಾನ. ಅವನ ಜ್ಞಾನದಿಂದ ಎಲ್ಲ ಜ್ಞಾನ ಹೋಗ್ತದೆ. ನಖನಿಕಿರಂತನ ಅಂದ್ರೆ ಅಲ್ಪ ಜ್ಞಾನದಿಂದಲೇನೆ ಮಹಾಜ್ಞಾನ ಬರುವಾಗ, ಮಹಾತ್ಮನಾದ ಪರಮಾತ್ಮನ ಜ್ಞಾನದಿಂದ ಅಲ್ಪಜ್ಞಾನ ಬಂದೇ ಬರುತ್ತದೆ ಅಂತ ಕೈಮುತ್ಯ ದೃಷ್ಟಾಂತಕ್ಕೆ ಕೈಮುತ್ಯ ನ್ಯಾಯ ಅಂತಾರೆ. ಅಲ್ಪಜ್ಞಾನದಿಂದಲೇ ಮಹಾಜ್ಞಾನ ಬಂದ್ಮೇಲೆ ಮಹಾಜ್ಞಾನದಿಂದ ಅಲ್ಪಜ್ಞಾನ ಬಂದೇ ಬರ್ತದೆ. ಅದಕ್ಕೆ ಪರಮಾತ್ಮ ಮಹಾತ್ಮ ಅಂತ ತೋರಿಸಲಿಕ್ಕೆ ನಖನಿಕಂತನ ದೃಷ್ಟಾಂತ. ಸಂಸ್ಕೃತ ಪ್ರಧಾನ ಅಂತ ಅನ್ನೋದಕ್ಕೆ ಭಾಷೆಗೆ ಇದು ದೃಷ್ಟಾಂತ ಕೊಟ್ಟಿದ್ದಾರೆ. ಅವನು ಪ್ರಧಾನ ಯಾಕೆ, ಪ್ರಾಧಾನ್ಯ ಹೇಗೆ ಅಂತ ತಿಳಿಸಲಿಕ್ಕೆ ಸೃಷ್ಟಿ ಪ್ರಕ್ರಿಯೆ ಬಂತು ಮುಂದೆ. ಸದೇವ ಸೌಮ್ಯ ಇದಮಗ್ರ ಆಸೀತ್. ಆ ಪರಮಾತ್ಮನೇ ಮೊದಲಿದ್ದ, ಜಗತ್ತಿನ ಆದಿಯಲ್ಲಿದ್ದವನು ಭಗವಂತ ಒಬ್ಬನೇ. ಅವನೇ ಆಮೇಲೆ ಎಲ್ಲವನ್ನೂ ಸೃಷ್ಟಿ ಮಾಡಿದ ಅಂತ ಸೃಷ್ಟಿ ಪ್ರಕ್ರಿಯೆಯನ್ನ ಅದಕ್ಕೋಸ್ಕರ ಹೇಳಿ ಅವನು ಪ್ರಧಾನ ಅನ್ನೋದನ್ನ ಈ ಉಪನಿಷತ್ತು ತಿಳಿಸಿದೆ.
ಇದೆಲ್ಲ ಯಾಕೆ ಬಂತು ಅಂತಂದರೆ, ಶ್ವೇತಕೇತು ಬಹಳ ಅಹಂಕಾರದಿಂದ ನಾನೆಲ್ಲ ಕಲ್ತಿದ್ದೇನೆ ಅಂತ ಅಹಂಕಾರದಿಂದ ಉದ್ದಾಲಕರ ಬಳಿ ಬಂದಾಗ ಆ ಉದ್ದಾಲಕರು ಕೇಳ್ತಾರೆ ಈ ಪ್ರಶ್ನೆಯನ್ನ. ಬಹಳ ಅಹಂಕಾರದಿಂದ ಎಲ್ಲ ತಿಳ್ಕೊಂಡಿದ್ದೇನೆ ಅಂತ ಹೇಳ್ತಿದ್ದಿ, ಯಾವುದನ್ನು ತಿಳ್ಕೊಂಡ್ರೆ ಎಲ್ಲ ತಿಳ್ಕೊಂಡಂತ ಆಗ್ತದೋ ಅದು ಯಾವುದು ಅಂತ ಕೇಳಿದ್ರೆ ಗೊತ್ತಿಲ್ಲ. ಆಗ ಇದನ್ನು ಬಿಡಿಸಿದ್ರು, ಇದನ್ನ ಹೇಳ್ತಾ ಇದ್ದಾರೆ. ನಾನೇ ಈಶ್ವರ ಅನ್ನುವಂಥ ಅಹಂಕಾರ ಇತ್ತಂತ ಅವನಿಗೆ, ಶ್ವೇತಕೇತುವಿಗೆ. ನಾನೇ ಈಶ್ವರ ಅಂತ, ನಾನೇ ಪರಮಾತ್ಮ ಅನ್ನುವ ಅಹಂಕಾರ ಇತ್ತು. ಆ ಅಹಂಕಾರ ಬಿಡಿಸಲಿಕ್ಕೆ ಇದನ್ನು ಹೇಳಿದರು. ಪರಮಾತ್ಮ ಪ್ರಧಾನನಾಗಿದ್ದಾನೆ, ಅವನು ಸೃಷ್ಟಿಕರ್ತನಾಗಿದ್ದಾನೆ. ಆದ್ದರಿಂದ ಅವನು ಬೇರೆ, ನೀನು ಬೇರೆ, ನಾನೇ ಪರಮಾತ್ಮ ಅನ್ನೋ ಅಹಂಕಾರ ಬಿಟ್ಟುಬಿಡು ಅಂತ ಹೇಳುವ ಉದ್ದೇಶದಿಂದ ಈ ಪ್ರಶ್ನೆ ಕೇಳಿ, ಅವನು ಪ್ರಧಾನ ಯಾಕೆ ಅಂದರೆ ಅವನು ಸೃಷ್ಟಿಕರ್ತ ಅಂತ ಹೇಳಿ ಆ ಭೇದವನ್ನು ತಿಳಿಸಲಿಕ್ಕೆ ಹೇಳ್ತಾ ಇರೋದು. ಅಂದರೆ ಭೇದ ಜ್ಞಾನ ಮುಖ್ಯವಾಗಿ ಈ ಉಪನಿಷತ್ನಲ್ಲಿ ಬಂದಿದೆ. ಭೇದವಿದ್ಯೆ ಯಾಕೆ ಭೇದವಿದ್ಯೆ ಬಂತು ಅಂತಂದ್ರೆ, ಇದೇ ದ್ವೈತ, ಇದೇ ಭೇದ. ಯಾಕೆ? ಅಹಂಕಾರ ಪರಿಹಾರಕ್ಕೆ. ನಾವು ಪರಮಾತ್ಮ ನಾನು ಬೇರೆ ಅಂತ ನಮಗೂ ಜೀವಾತ್ಮನಿಗೂ ಪರಮಾತ್ಮನಿಗೂ ಭೇದ ಜ್ಞಾನ ಇಲ್ಲದೇ ಇದ್ರೆ ಅಹಂಕಾರ ಬಂದ್ಬಿಡ್ತದೆ. ಅದರಿಂದ ಆ ಅಹಂಕಾರ ಶಮನ ಆಗಬೇಕಾಗಿದ್ರೆ ಜೀವಾತ್ಮನಿಗೂ ಪರಮಾತ್ಮನಿಗೂ ಭೇದ ಜ್ಞಾನ, ಭೇದ ಇದೆ ಅನ್ನುವ ಜ್ಞಾನ ಜೀವರಿಗೆ ಬರಬೇಕು. ಶ್ವೇತಕೇತುವಿಗೆ ಆ ಜ್ಞಾನ ಬರಬೇಕು. ಅದಕ್ಕೋಸ್ಕರ ಪರಮಾತ್ಮ ಸೃಷ್ಟಿಕರ್ತ, ಅವನು ಪ್ರಧಾನ, ಅವನು ಮಹಾತ್ಮ. ಅವನ ಜ್ಞಾನ ಬಂದ ಮೇಲೆ ಅಲ್ಪವನ್ನು ತಿಳ್ಕೊಳ್ಳೋದ್ರಲ್ಲಿ ಏನು ಔಚಿತ್ಯ ಇದೆ? ದೊಡ್ಡ ವಸ್ತುವನ್ನು ತಿಳ್ಕೊಂಡು ಬಿಟ್ರೆ ಆಯ್ತಲ್ಲ. ಸಣ್ಣ ವಸ್ತು ತಿಳ್ಕೊಂಡಾಗಲೇ ದೊಡ್ಡ ವಸ್ತು ಜ್ಞಾನ ಬರ್ತದೆ ಅಂತ ಆದರೆ, ದೊಡ್ಡ ವಸ್ತುವನ್ನು ತಿಳ್ಕೊಂಡ್ರೆ ಸಣ್ಣ ವಸ್ತು ಜ್ಞಾನ ಬರದೇ ಇರ್ತದ. ಆದ್ರಿಂದ ಅವನು ದೊಡ್ಡ ವಸ್ತು, ಅವನು ಪ್ರಧಾನ, ಮತ್ತು ಸಾದೃಶ್ಯನೂ ಉಂಟು ಜಗತ್ತಿಗೆ, ಅವನಿಗೂ ಸಾದೃಶ್ಯನೂ ಉಂಟು. ಈ ರೀತಿ ಭೇದವನ್ನು ತಿಳಿಸಲಿಕ್ಕೋಸ್ಕರವಾಗಿ ಉದ್ದಾಲಕರು ಈ ಮಾತು ಹೇಳಿದ್ದು. ಆದರೆ ಸೃಷ್ಟಿ ಮಾಡಿತಾನೆ ಪರಮಾತ್ಮ, ಆದ್ರಿಂದ ಅವನು ನಮಗಿಂತ ಭಿನ್ನ ಅನ್ನೋದು ನಮಗೆ ಅನುಭವಕ್ಕೆ ಬರ್ತಾ ಇದೆಯಾ? ನಮ್ಮನ್ನು ಸೃಷ್ಟಿ ಮಾಡಿದ್ದು ನಮ್ಮ ತಂದೆ, ಅವರನ್ನು ಸೃಷ್ಟಿ ಮಾಡಿದ್ದು ಅವರ ತಂದೆ. ಒಂದು ಕರು ಹಾಕಿತು, ಹಸು ಕರು ಹಾಕಿತು, ಇದು ನಮಗೆ ಸಿದ್ಧ. ಪರಮಾತ್ಮ ಸೃಷ್ಟಿ ಮಾಡ್ತಿದ್ದಾನೆ ಅಂತ ಎಲ್ಲಿ ಗೊತ್ತಾಗ್ತಾ ಇದೆ? ದನ ಕರು ಹಾಕ್ತು ಅಂತ ಹೇಳ್ತೀವಿ ಅಷ್ಟೇ. ಪರಮಾತ್ಮ ಕರುವನ್ನು ಸೃಷ್ಟಿ ಮಾಡಿದ ಅಂತ ಯಾರೂ ವ್ಯವಹಾರ ಮಾಡೋದಿಲ್ಲ. ಇವಳಿಗೆ ಹೆರಿಗೆ ಆಯಿತು, ಗಂಡು ಮಗು ಹುಟ್ಟಿತು, ಇವರಿಗೆ ಗಂಡು ಮಗು ಹುಟ್ಟಿತು, ಇವ್ರು ಹಡದ್ಲು ಇವಳು ಹಡದ್ಲು ಅಂತಾರೆ. ಪರಮಾತ್ಮ ಸೃಷ್ಟಿ ಮಾಡಿದ ಅಂತ ಅನ್ನೋದು ಹೇಗೆ ಗೊತ್ತಾಗ್ತದೆ? ಅದಕ್ಕೋಸ್ಕರ ಅದು ವೇದಕ್ಕೆ ಹೋಗ್ಬೇಕು. ನಾವು ವೇದದಿಂದ ಗೊತ್ತಾಗ್ತದೆ ಅವನೇ ಇದ್ದುಕೊಂಡು ಸೃಷ್ಟಿ ಮಾಡುವವನು ಅಂತ. ಒಂದು ಯುಕ್ತಿ. ಆದರೆ ಪರಮಾತ್ಮನೇ ಸೃಷ್ಟಿಕರ್ತ, ಅವನೇ ಪ್ರಧಾನ ಅನ್ನೋದಕ್ಕೆ, ಈ ಭೇದಕ್ಕೆ ಭೇದ ತಿಳಿಸಲಿಕ್ಕೆ ಇನ್ನೊಂದು ಯುಕ್ತಿ ಹೇಳ್ತಾ ಇದ್ದಾರೆ. ಏನದು ಯುಕ್ತಿ ಅಂತಂದ್ರೆ, ನಮ್ಮ ಅನುಭವವೇ ಸಾಕ್ಷಿ. ಏನು? ಒಬ್ಬ ಬೇಡ್ರವನು, ವ್ಯಾಧ ಬೇಟೆಗಾರ ಒಂದು ಹಕ್ಕಿಯನ್ನ ಕಟ್ತಾನೆ, ಹಗ್ಗದಲ್ಲಿ ಕಟ್ತಾನೆ, ತನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ತಾನೆ. ಅದು ಯಾವ ದಿಕ್ಕಿಗೆ ಹೋದ್ರೂ ಬಿಡಿಸ್ಕೊಳ್ಲಿಕ್ಕೆ ಆಗೋದಿಲ್ಲ, ಅಲ್ಲೇ ಇರ್ತದೆ, ಅವನ ಹತ್ತಿರವೇ ಇರಬೇಕು. ಹಗ್ಗದಲ್ಲಿ ಒಂದು ಹಕ್ಕಿಯನ್ನು ಕಟ್ಟಿ ಹಾಕಿ ಬಿಟ್ರೆ ಆ ಹಕ್ಕಿ ಎಲ್ಲಿ ತಿರುಗಿದ್ರೂ ಬಿಡಿಸ್ಕೊಳ್ಲಿಕ್ಕೆ ಆಗೋದಿಲ್ಲ, ಕೊನೆಯಾಗಿ ಸುಸ್ತಾಗಿ ಬಂದು ಅವನ ಬಳಿ ಇರ್ತದೆ. ಅದರಂತೆ ಜೀವನನ್ನ ಬೇಟೆಗಾರ ಆ ಹಕ್ಕಿಯನ್ನು ಕಟ್ಟಿದಂತೆ ಪರಮಾತ್ಮ ಜೀವ ಅನ್ನೋ ಹಕ್ಕಿಯನ್ನ ಹಗ್ಗದಿಂದ ಕಟ್ಟಿ ತನ್ನ ಅಧೀನದಲ್ಲಿ ಇಟ್ಟುಕೊಂಡಿದ್ದಾನೆ. ನಾವು ಬಿಡಿಸ್ಕೊಳ್ಲಿಕ್ಕೆ ಎಷ್ಟು ಪ್ರಯತ್ನ ಮಾಡ್ತೇವೆ, ಈ ಬಂಧನ ಬಿಡಿಸ್ಕೊಳ್ಲಿಕ್ಕೆ ಏನು ಮಾಡಿದ್ರೂ ಆಗೋದಿಲ್ಲ. ಕೊನೆಗೆ ಆ ಭಗವಂತನಿಗೇ ಶರಣ ಹೊಂದಬೇಕು. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ನಮ್ಮ ಅಂತ ಸುಸ್ತಾಗಿ ಆ ಪರಮಾತ್ಮನ ಒಳ್ಳೆಯೇ ಹೋಗ್ತೇವೆ, ನಿದ್ದೆ ಮಾಡ್ತೇವೆ. ಸುಪ್ತಿ, ಸ್ವಾಪ. ಸ್ವಾಪ ಅಂದ್ರೆ ಏನು? ಎಲ್ರಿಗೂ ಅನುಭವ ಇದೆ. ಸ್ವಾಪ ಅಂತಾರೆ ನಿದ್ದೆಗೆ. ಸ್ವ ಅಂದ್ರೆ ಸ್ವತಂತ್ರನಾದ ಪರಮಾತ್ಮನನ್ನ, ಆಪ ಅಂದ್ರೆ ಹೊಂದೋದು ಅಂತ ಅರ್ಥ. ಹಗಲಿಡಿ ಅಲ್ಲಿ ಇಲ್ಲಿ ತಿರುಗಿ
ಎಲ್ಲಿ ಶ್ರಮನೇ ಆಗ್ತದಷ್ಟೇ. ಕೊನೆಗೆ ಭಗವಂತನ ಬಳಿ ಹೋಗಿ ಸೇರಿದಾಗ ಸ್ವಾಪ ಸುಖ ಆಗ್ತದೆ, ನಿದ್ದೆ ಬರ್ತದೆ. ಅಂತೂ ಪರಮಾತ್ಮನ ನಿಯಂತ್ರಣಕ್ಕೆ ನಾವು ಒಳಗಾಗಿದ್ದೇವೆ ಅಂತ ಅನ್ನೋದು ಗೊತ್ತಾಗ್ತದೋ ಇಲ್ವೋ. ಇದು ಭೇದ ತಿಳ್ಕೊಳ್ಳಿಕ್ಕೆ ಇದೊಂದು ಯುಕ್ತಿ. ಅದಕ್ಕೆ ಒಂದು ದೃಷ್ಟಾಂತ, ಪಕ್ಷಿ ದೃಷ್ಟಾಂತ ಕೊಟ್ಟರು. ಆ ಪರಮಾತ್ಮ ಯಾಕೆ ಕಾಣೋದಿಲ್ಲ? ಹಕ್ಕಿಯನ್ನು ಕಟ್ಟಿದ ಬೇಟೆ ಕಾಣಿಸ್ತಾನೆ ಆ ಬೇಟೆಗಾರ. ಪರಮಾತ್ಮ ನಮ್ಮನ್ನು ಕಟ್ಟಿ ಹಾಕಿದಂತಹ ಪರಮಾತ್ಮ ಯಾಕೆ ಕಾಣಿಸೋದಿಲ್ಲ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ನೋಡಿ, ಜೇನುತುಪ್ಪದಲ್ಲಿ ಎಲ್ಲ ಹೂವಿನ ರಸ ಸೇರಿರ್ತದೆ. ಎಲ್ಲ ಹೂವಿನ ರಸ ಸೇರಿ ಜೇನುತುಪ್ಪ. ಆ ರಸಗಳಿಗೆ ಗೊತ್ತಿದೆಯಾ, ನಾನು ಈ ರಸ, ನಾನು ಈ ರಸ, ಈ ಹೂವಿನ ರಸ ನಾನು, ಈ ಹೂವಿನ ರಸ ನಾನು ಅಂತ ಭೇದ ಜ್ಞಾನ ಇರೋದಿಲ್ಲ. ಅದರಂತೆ ಜೀವ ಪರಮಾತ್ಮ ಒಟ್ಟಿಗೆ ಇದ್ರೂ ಕೂಡ, ಒಂದೇ ದೇಹದಲ್ಲಿ ಪರಮಾತ್ಮ ಜೀವನನ್ನು ಕಟ್ಟಿ ಹಾಕಿದ್ರೂ ಕೂಡ ಜೇನುತುಪ್ಪದಲ್ಲಿ ಆ ರಸಗಳಿಗೆ ಭೇದ ಜ್ಞಾನ ಹೇಗಿರೋದಿಲ್ವೋ ಹಾಗೆ ಜೀವನಿಗೆ ಭೇದ ಜ್ಞಾನ ಇರೋದಿಲ್ಲ. ಅದ್ರ ಮೇಲೆ ಪ್ರಶ್ನೆ ಬರ್ತದೆ, ಅದು ಜಡ. ಹೂವಿನ ರಸಗಳು ಜಡ, ಅದಕ್ಕೆ ಜ್ಞಾನ ಇರೋದಿಲ್ಲ. ಇವನು ಜೀವಚೇತನ, ಇವನಿಗೆ ಯಾಕೆ ಭೇದ ಜ್ಞಾನ ಬರಬಾರ್ದು ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಏನು ಅದಕ್ಕೆ ಹೇಳ್ತಾರೆ, ನದಿ ಸಮುದ್ರ ದೃಷ್ಟಾಂತ ಕೊಟ್ಟು. ನದಿಗಳೆಲ್ಲ ಹೋಗಿ ಹೋಗಿ ಹರಿದು ಸಮುದ್ರಕ್ಕೆ ಸೇರ್ತಾರೆ. ಅದು ನದಿ ಸೇರೋದು ಅಂದ್ರೆ ಆ ನದಿಯ ಅಭಿಮಾನಿ ದೇವತೆಗಳಿರ್ತಾರಲ್ಲಿ. ಗಂಗಾ, ಯಮುನಾ, ಸರಸ್ವತಿ ಎಲ್ಲ ದೇವತೆಗಳಿರ್ತಾರೆ. ಆದರೆ ಸಮುದ್ರಕ್ಕೆ ಸೇರಿದಾಗ ಆ ದೇವತೆಗಳಿಗೆ ಜ್ಞಾನ ಇರೋದಿಲ್ಲ. ನಾನು ಈ ನದಿ, ನಾನು ಈ ನದಿ ಅಂತ ಜ್ಞಾನ ಚೇತನರಿಗೂ ಇರೋದಿಲ್ಲ. ಜೇನುತುಪ್ಪದಲ್ಲಿ ಸೇರಿದಂಥ ಹೂವಿನ ರಸಗಳಿಗೂ ಜ್ಞಾನ ಇರೋದಿಲ್ಲ. ಅದು ಜಡ ಆದ್ರಿಂದ ಇಲ್ಲ ಅಂತಂದ್ರೆ ಹೋಗ್ಲಿ, ಸಮುದ್ರದಲ್ಲಿ ಸೇರಿದಂಥ ನದಿಯ ಅಭಿಮಾನಿ ದೇವತೆಗಳು ಚೇತನರು, ಅವರಿಗೂ ಜ್ಞಾನ ಇರೋದಿಲ್ಲ ಅಂತ. ನಾನು ಈ ನದಿ, ನಾನು ಈ ನದಿ ಅನ್ನೋ ಜ್ಞಾನ ಅವರಿಗೂ ಹೋಗಿರ್ತದೆ. ಆದ್ರೆ ಭೇದ ಮಾತ್ರ ಇದ್ದೇ ಇದೆ, ಅದು ಗೊತ್ತಾಗಲ್ಲ. ಅದರಂತೆ ಜೀವನಿಗೆ ನಾನು ಪರಮಾತ್ಮನಿಗಿಂತ ಭಿನ್ನ ಅಂತ ಅನ್ನೋದು ಅನುಭವಕ್ಕೆ ಬರ್ತಾ ಇಲ್ಲ ಅಷ್ಟೇ. ಅಜ್ಞಾನ ತುಂಬಿದೆ. ಹೋಗ್ಲ, ಅವನ ಅಧೀನ ಯಾಕೆ? ಜೀವ ಪರಮಾತ್ಮನ ಅಧೀನ ಅಂತ ನಾವು ಹೇಗೆ ತಿಳ್ಕೊಳ್ಬೇಕು? ಒಂದು ಮರದಲ್ಲಿ ಜೀವ ಇದೆ. ಆ ಮರ ಗೆಲ್ಲ ಕಡ್ದು ಹಾಕಿದಂತೆಲ್ಲ ಚಿಗಿರ್ತದೆ. ನೀವು ಕಡೀರಿ, ಚಿಗಿರ್ತದೆ. ಮತ್ತೆ ಕಡೀರಿ, ಮತ್ತೆ ಚಿಗಿರಿ. ಇದಕ್ಕಿದ್ದಾಗೆ ಒಂದ್ಸಲ ಚಿಗಿರೋದಿಲ್ಲ, ಒಣಗಿ ಹೋಗಿಬಿಡ್ತದೆ. ಆ ವೃಕ್ಷದಲ್ಲಿರುವ ಜೀವ ಪರಾಧೀನ ಹೌದಲ್ವ? ಅಷ್ಟು ಸಲ ಚಿಗಿರ್ತು, ಇದ್ದಕ್ಕಿದ್ದಾಗೆ ಚಿಗಿರದೆ ಒಣಗಿತ್ತು. ಯಾಕೆ? ತನ್ನ ಇಚ್ಛೆಗೆ ವಿರುದ್ಧವಾಗಿ ನಡೀತದೆ. ಜೀವನಾಮಕ ಪರಮಾತ್ಮ ಅಂತ ಒಬ್ಬ ಇದ್ದಾನೆ. ಆ ಜೀವನಾಮಕ ಪರಮಾತ್ಮನಿಂದ ಪ್ರೇರಿತವಾಗಿ ಅದು ಚಿಗುರೋದು, ಒಣಗೋದು ಆಗ್ತದೆ. ಆದ್ರಿಂದ ವೃಕ್ಷದಲ್ಲಿರುವ ಜೀವ ಅಧೀನ. ಅದನ್ನು ಚಿಗುರಿಸೋದು, ಒಣಗಿಸೋದು ಮಾಡತಕ್ಕಂತಹ ಪರಮಾತ್ಮ ಸ್ವತಂತ್ರ. ಆಮೇಲೆ ಪ್ರಶ್ನೆ ಬರ್ತದೆ, ಜೀವ ಮತ್ತು ಪರಮಾತ್ಮ ಒಂದೇ ದೇಹದಲ್ಲಿ ಇದ್ದಾರೆ. ಭಗವಂತ ಕಾಣೋದಿಲ್ಲ, ಅದಕ್ಕೆ ದೃಷ್ಟಾಂತ ಕೊಟ್ಟರು. ಆದರೆ ಜೀವ ತನ್ನನ್ನು ತಾನು ತಿಳ್ಕೊತಾನೋ ಇಲ್ವೋ? ಅತಿ ಸೂಕ್ಷ್ಮನಾದ ತನ್ನನ್ನು ತಾನು ತಿಳ್ಕೊಂಡೋ ಶಕ್ತಿ ಜೀವನಿಗಿದ್ಮೇಲೆ ಪರಮಾತ್ಮನನ್ನು ತಿಳ್ಕೊಳ್ಬಹುದಲ್ವಾ? ಅಂದರೆ ಹೌದು, ಜೀವ ಸೂಕ್ಷ್ಮನಾದ ತನ್ನನ್ನು ತಾನು ತಿಳ್ಕೊಳ್ತಾನೆ. ಆದರೆ ಪರಮಾತ್ಮನನ್ನು ತಿಳ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಅವನು ಇನ್ನೂ ಸೂಕ್ಷ್ಮ, ಅವನು ಪರಮ ಸೂಕ್ಷ್ಮ, ಅಣೋರಣೀಯ ಅನ್ನವನು. ಜೀವ ಅಣುವಾದ ತನ್ನನ್ನು ತಿಳ್ಕೊಳ್ತಾನೆ, ಅಣೋರಣೀಯನಾದ ಪರಮಾತ್ಮನನ್ನು ತಿಳ್ಕೊಳ್ಳೋದಿಲ್ಲ. ಅವನು ಪರಮ ಸೂಕ್ಷ್ಮ, ಆದ್ದರಿಂದ ಅವನ ಭೇದ ಜ್ಞಾನ ಇಲ್ಲ. ಪರಮಾತ್ಮ ಅದೃಶ್ಯನಾದ ಮೇಲೆ, ಅವನು ಕಾಣೋದಿಲ್ಲ ಅಂತ ಆದಮೇಲೆ ಅವನ ಶಕ್ತಿ ಹೇಗೆ ಕಾಣಿಸ್ತಾ ಇದೆ? ಒಬ್ಬ ವ್ಯಕ್ತಿ ಕಾಣೋದಿಲ್ಲ ಅಂತಂದ್ರೆ ಅವನ ಶಕ್ತಿ ಕಾಣೋದಿಲ್ಲ ನಮಗೆ. ಈಗ ಪರಮಾತ್ಮ ಕಾಣೋದಿಲ್ಲ, ಅವನ ಶಕ್ತಿ ಹೇಗೆ ಕಾಣಿಸ್ತದೆ ಅಂದ್ರೆ ಅದಕ್ಕೆ ಲವಣೋದಕ ಅಂತ ದೃಷ್ಟಾಂತ ಕೊಟ್ಟರು. ಉಪ್ಪನ್ನ ನೀರಿನಲ್ಲಿ ಹಾಕಿದರೆ ಉಪ್ಪು ಕರಗ್ತದೆ, ಉಪ್ಪು ಕಾಣಿಸೋದಿಲ್ಲ, ಆದ್ರೆ ಅದರ ಶಕ್ತಿ ಕಾಣ್ತದೆ. ನೀರಿನಲ್ಲಿ ಹಾಕಿದ ಉಪ್ಪು ಕಾಣೋದಿಲ್ಲ, ಉಪ್ಪಿನ ಶಕ್ತಿ ಕಾಣ್ತದೆ. ಅದರಂತೆ ಶರೀರದಲ್ಲಿ ಸೇರಿದ ಪರಮಾತ್ಮ ಕಾಣೋದಿಲ್ಲ ನಮಗೆ,
ಅವನ ಶಕ್ತಿ ಮಾತ್ರ ಕಾಣ್ತದೆ. ಯಾಕೆ ನಮ್ದೇನು ಸ್ವಾತಂತ್ರ್ಯ ಇಲ್ಲ, ಅವನ ಶಕ್ತಿ ಕಾಣ್ತದೆ. ಹೋಗ್ಲಿ, ಹಾಗಾದ್ರೆ ಅವನನ್ನು ತಿಳ್ಕೊಳ್ಳೋದು ಹೇಗೆ ಅಂತ ಮತ್ತೆ ಪ್ರಶ್ನೆ ಬಂತು. ಅವನನ್ನು ಹೇಗೆ ತಿಳ್ಕೊಳ್ಬೇಕು? ಹೇಗೆ ತಿಳ್ಕೊಳ್ಬೇಕು ಅಂತಂದ್ರೆ, ಗಂಧಾರ ದೇಶಕ್ಕೆ ಹೊರಟಂಥ ಒಬ್ಬ ಪುರುಷ ಅವನನ್ನು ಕಳ್ಳರು ದಾರಿ ತಪ್ಪಿಸ್ತಾರೆ. ಆಮೇಲೆ ಕೊನೆಗೆ ಯಾರನ್ನೋ ಒಬ್ಬರನ್ನ ಹಿಡಿತಾನವನು. ಅವನು ಇವನನ್ನು ಸನ್ಮಾರ್ಗಕ್ಕೆ ತಂದು ಹೀಗೆ ಹೋಗು ಅಂತ ಕಳಿಸ್ತಾನೆ. ಅದರಂತೆ ದಾರಿ ತಪ್ಪಿದ ನಾವು ಒಬ್ಬ ಗುರುಗಳನ್ನು ಹಿಡಿಬೇಕು. ಆ ಗುರುಗಳು ಹೋಗಿ ಮಾರ್ಗ ತಿಳಿಸ್ತಾರೆ. ಆ ಮಾರ್ಗದಲ್ಲಿ ಹೋದರೆ ಪರಮಾತ್ಮ ಸಿಗ್ತಾನೆ. ಮತ್ತೆ ಪ್ರಶ್ನೆ ಶ್ವೇತಕೇತು ಕೇಳ್ತಾನೆ, ಮರದಲ್ಲಿರುವ ಜೀವ ಅದು ಪರಮಾತ್ಮನ ಅಧೀನ ಅನ್ನೋದನ್ನ ಹೇಳಿದ್ರಿ. ಯಾಕೆ? ಕಡಿದಾಗ ಚಿಗುರ್ತದೆ, ಕೆಲವು ಸಲ ಚಿಗುರೋದಿಲ್ಲ, ಒಣಗ್ತದೆ, ಹಾಗೆ ಅಂತ. ಮನುಷ್ಯ ದೇಹದಲ್ಲಿರೋ ಜೀವ ಪರಾಧೀನ ಅನ್ನೋದಕ್ಕೆ ದೃಷ್ಟಾಂತ ಏನು? ಅದಕ್ಕೆ ಹೇಳ್ತಾರೆ, ಒಬ್ಬ ರೋಗಿ ಇರ್ತಾನೆ, ಅವನಲ್ಲಿ ಜೀವ ಇರ್ತಾನೆ. ಯಾರ್ಯಾರೋ ಬಂದು ಕೇಳ್ತಾರೆ, ನಾನು ಯಾರು ಗೊತ್ತಾಯ್ತಾ ಅಂತ ಕೇಳ್ತಾರೆ. ಗೊತ್ತಾಯ್ತು ಅಂತ ಹೇಳ್ತಾನೆ, ಮಾತಾಡ್ತಾನೆ. ಇದ್ದಕ್ಕಿದ್ದಾಗೆ ಬಂದು ಕೇಳಿದ್ರೆ ಉತ್ತರನೇ ಕೊಡೋದಿಲ್ಲ. ಅರೆ, ಅಲ್ಲಿವರೆಗೆ ಹೇಳ್ತಿದ್ದೆ, ನಿನ್ನೆ ತನಕ ಮಾತಾಡ್ತಾ ಇದ್ದ, ಇವತ್ತಿದ್ದಕ್ಕಿದ್ದಾಗೆ ಮಾತಿಲ್ಲ ಅಂತಂದ್ರೆ ಅರ್ಥ ಏನು? ಪರಾಧೀನ ಅಂತ ಅರ್ಥ. ಹೀಗೆ ರೋಗಿ ದೃಷ್ಟಾಂತದಿಂದ ಜೀವನು ಕೂಡ ಮಾತಾಡ್ತಾನೆ, ಹೇಳ್ತಿರ್ತಾನೆ, ಇದ್ದಕ್ಕಿದ್ದಾಗೆ ನಡೆಸ್ತಾನೆ. ಪರಾಧೀನ ಅಂತ ಆಯ್ತು. ಅವನಿಗೆ ಹೇಳಬಾರ್ದು ಅಂತ ಏನಿಲ್ಲ. 4 ಜನ ಕೇಳಿದಾಗ ಹೇಳ್ತಾನೆ, ಪ್ರಾಣ ಹೋಯ್ತು ಅಂದ್ಮೇಲೆ ಮತ್ತೆ ಯಾರು ಬಂದು ಕೇಳಿದ್ರು ಅವನು ಉತ್ತರ ಇಲ್ಲ. ಆ ದೃಷ್ಟಾಂತ ಕೊಟ್ಟು ಸ ಆತ್ಮ ತತ್ವಮಸಿ, ಇದು ಪ್ರತಿಯೊಂದು ದೃಷ್ಟಾಂತ ಕೊಡುವಾಗಲೂ ಸ ಆತ್ಮ ತತ್ವಮಸಿ ಶ್ವೇತಕೇತು, ನೋಡು, ಅವನು ಬೇರೆ ನೀನ್ ಬೇರೆ, ಅವನು ಬೇರೆ ನೀನ್ ಬೇರೆ ಅನ್ನೋದಕ್ಕೆ ಇಷ್ಟು ದೃಷ್ಟಾಂತ ಕೊಟ್ಟಿದ್ದಾರೆ. ಆಮೇಲೆ ಒಂದು ವೇಳೆ ಅವನು ಬೇರೆ ನಾವು ಬೇರೆ ಅಂತ ತಿಳ್ಕೊಳ್ಳಿಲ್ಲ, ಅಭೇದವನ್ನೇ ತಿಳ್ಕೊಂಡ್ವಿ, ಏನಾಗ್ತದೆ ಅಂತ ಮತ್ತೆ ಶಿಷ್ಯ ಕೇಳ್ತಾನೆ. ಅದಕ್ಕೆ ಹೇಳ್ತಾರೆ, ಕಳ್ಳತನ ಮಾಡಿದವನು ಕಳ್ಳ ಅಂತ ಗೊತ್ತಾದ್ರೆ ಸಿಕ್ಕಿಬಿದ್ರೆ ಅವನಿಗೆ ಏನಾಗ್ತದೆ, ಎಷ್ಟು ಶಿಕ್ಷೆ ಆಗ್ತದೆ? ಅದರಂತೆ ಅಭೇದ ಜ್ಞಾನವನ್ನು ಪಡೆದ್ರೆ ಅವನು ಹಂದಿ, ನರಿ, ನಾಯಿ ಇಂಥ ನೀಚ ಯೋನಿಯಲ್ಲಿ ಹುಟ್ಟಬೇಕಾಗ್ತದೆ ಅಂತ ಹೇಳಿ, ಅದರಿಂದ ಅಭೇದ ಜ್ಞಾನಿಗಳಿಗೆ ಇಂಥ ಶಿಕ್ಷೆ ಆಗ್ತದೆ ಅಂತ ಹೇಳಿ ಭೇದ ತಿಳ್ಕೋ. ಈ 9 ದೃಷ್ಟಾಂತಗಳು ಬಂದಿದೆ. ಇದೇ ತತ್ವಮಸಿ ಅನ್ನೋದೊಂದು ಮಹಾಪ್ರಕರಣ. ತತ್ವಮಸಿ ಅಂತ ಅನ್ನೋದಕ್ಕಿಂತ ಮುಖ್ಯವಾಗಿ ಅತತ್ವಮಸಿ ಅನ್ನಬೇಕು, ಅಥವಾ ತತ್ವಮಸಿ ಅಂದ್ರೆ ಅವನ ಅಧೀನ ನೀನು, ಭೇದವನ್ನು ಹೇಳ್ತಕ್ಕಂಥ ವಾಕ್ಯ. ಅದರಲ್ಲಿ ಒಂದು ದೃಷ್ಟಾಂತ ಪಕ್ಷಿ ಮತ್ತು ಬೇಟೆಗಾರನ ನಿಯಂತ್ರಣದಲ್ಲಿ ಪಕ್ಷಿ ಇದೆ, ಬೇಟೆಗಾರ ಬೇರೆ, ಪಕ್ಷಿ ಬೇರೆ. ಅದರಂತೆ ಭಗವಂತನ ನಿಯಂತ್ರಣದಲ್ಲಿ ನಾವಿದ್ದೇವೆ. ಪುಷ್ಪರಸ ಒಟ್ಟಿಗೆ ಸೇರಿದೆ, ಆದರೆ ಆ ರಸ ಬೇರೆ, ಈ ರಸ ಬೇರೆ. ಜ್ಞಾನ ಇಲ್ಲ, ಅದರಂತೆ ನಮ್ಮ ಜ್ಞಾನ ಇಲ್ಲದಿದ್ರೂ ಕೂಡ ನಾವು ಬೇರೆ, ಪರಮಾತ್ಮ ಬೇರೆ. ನದಿ, ಸಮುದ್ರ ಅದು ಚೇತನ, ಆದರೆ ಆಯಾ ನದಿಗಳು ಬೇರೆ ಬೇರೆನೆ, ಆದರೆ ಅವುಗಳಿಗೆ ಗೊತ್ತಿಲ್ಲ. ಭೇದ ಇದೆ, ಆದರೆ ಗೊತ್ತಿಲ್ಲ. ಹಾಗೆ ಮತ್ತು ಮರದಲ್ಲಿರೋ ಜೀವ, ಕೆಲವು ಸಲ ಜೀವ ಇರೋ ತನಕ ಮರ ಚಿಗಿರ್ತದೆ. ಆ ಪರಮಾತ್ಮನ ಇಚ್ಛೆ ಇಲ್ಲದೆ ಇದ್ದಾಗ ಮರ ಸತ್ತು ಹೋಗ್ತದೆ. ಜೀವ ಸ್ವತಂತ್ರ, ಅದು ಸಾಯ್ಬೇಕು ಅಂತ ಅವನಿಗೇನಿಲ್ಲ. ಬೀಜ, ಇದು ಪರಮಾತ್ಮ ಸೂಕ್ಷ್ಮ ಅನ್ನೋದಕ್ಕೆ ದೃಷ್ಟಾಂತ ಕೊಟ್ಟಿದ್ದಾರೆ. ಒಂದು ಬೀಜ ಇದೆ, ಪರಮ ಸೂಕ್ಷ್ಮ. ಯಾಕೆ? ಬೀಜ, ಒಂದು ಬೀಜದಲ್ಲಿ ಒಡೆದ್ರೇನಿದೆ, ಏನಿಲ್ಲ, ಸೂಕ್ಷ್ಮವಾದ ಬೀಜ ಕಾಣಿಸ್ತದೆ, ಬೀಜದ ಒಳಗಡೆ ಏನೂ ಕಾಣೋದಿಲ್ಲ. ಅದರ ಮಹಾವೃಕ್ಷವನ್ನು ಬೆಳೆಸುವ ಒಂದು ಶಕ್ತಿ ಆ ಬೀಜದ ಒಳಗಿದೆ. ಹಾಗೆ ಪರಮ ಸೂಕ್ಷ್ಮನಾಗಿ ಎಲ್ಲರೊಳಗೆ ಪರಮಾತ್ಮ ಇದ್ದಾನೆ ಅನ್ನೋದಕ್ಕೆ ಬೀಜದ ದೃಷ್ಟಾಂತ ಕೊಟ್ಟಿದ್ದಾರೆ. ಲವಣೋದಕ ದೃಷ್ಟಾಂತ, ಅವನು ಕಾಣದೇ ಇದ್ದರೂ ಅವನ ಶಕ್ತಿ ಕಾಣ್ತದೆ ಅನ್ನೋದಕ್ಕೆ. ಗುರುಪದೇಶದಿಂದ ಪಡಿಬೇಕು, ಸನ್ಮಾರ್ಗಕ್ಕೆ ಹೋಗಬೇಕು ಅನ್ನೋದಕ್ಕೆ ದಾರಿ ತಪ್ಪಿದವ. ವೃಕ್ಷ ಜೀವ ಪರಮಾತ್ಮನ ಅಧೀನಾದರೂ ಮನುಷ್ಯ ದೇಹದಲ್ಲಿರುವ ಜೀವ ಪರಮಾತ್ಮನ ಅಧೀನ ಅನ್ನೋದಕ್ಕೆ ರೋಗಿಯ ದೃಷ್ಟಾಂತ. ಅಭೇದ ಜ್ಞಾನಿಗಳಿಗೆ ನಿಂದೆ, ಅವರಿಗೆ ನೀಚ ಜನ್ಮ ಬರ್ತದೆ ಅಂತ ಶಿಕ್ಷೆ. ಇದೆಲ್ಲ ಹೇಳಿದ್ರಿಂದ ಆ ಪರಮಾತ್ಮನಿಗೂ ನಿನಗೂ ಭೇದನೇ ಇದೆ ಅಂತ ಭೇದವನ್ನ
ವಿಶೇಷವಾಗಿ ತಿಳಿಸಿದಂಥ ಪ್ರಕರಣ ಇದೇ ತತ್ವಮಸಿ ಪ್ರಕರಣ. 9 ದೃಷ್ಟಾಂತಗಳನ್ನು ಕೊಟ್ಟಿದ್ದಾರೆ. ಒಂದೊಂದು ಪ್ರಶ್ನೆಗೆ ಒಂದೊಂದು ದೃಷ್ಟಾಂತ ಕೊಟ್ಟು ಉತ್ತರ ಇದೆ. ಸುಮ್ಮನೆ 9 ಸಲ ಹೇಳಿದ್ದಲ್ಲ, ಬೇರೆ ಬೇರೆ ಪ್ರಶ್ನೆ ಬಂತು, ಅದಕ್ಕೆ ಬೇರೆ ಬೇರೆ ದೃಷ್ಟಾಂತಗಳನ್ನು ಕೊಟ್ಟು 9 ದೃಷ್ಟಾಂತದಿಂದ ಭೇದ ತಿಳಿಸಿದ್ದಾರೆ. ಇಲ್ಲಿಗೆ ಇವತ್ತಿನ ಪ್ರವಚನವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಸಮಸ್ತ ಗುರುಭ್ಯೋ ನಮಃ. ಪರಮಪೂಜ್ಯ ಶ್ರೀ ಶ್ರೀಪಾದರ ಪಾದರಂದಿಗಳಿಗೆ ಎಲ್ಲ ಭಕ್ತರ ಪರವಾಗಿ ಅನಂತ ನಮಸ್ಕಾರ ಸಮರ್ಪಣೆ ಮಾಡ್ತಾ ಇವತ್ತು ಅದ್ಭುತವಾಗಿ ಪರಮಪೂಜ್ಯ ಶ್ರೀಪಾದರು ನಮಗೆ ಪ್ರಾಣವಿದ್ಯೆ, ವೈಶ್ವಾನ ವಿದ್ಯೆ ಮತ್ತೆ ಸಾತ್ಮ ಅತತ್ವಂಸಿ, ಇದು ಒಳ್ಳೆ ದೊಡ್ಡ ಪ್ರಸಿದ್ಧವಾದ್ದು ತತ್ವಂಸಿ ಎನ್ನುವುದು. ಭಗವಂತ ಹಾಗೆ ಪರತಂತ್ರ, ಭಗವಂತನೊಬ್ಬನೇ ಸರ್ವತಂತ್ರ ಸ್ವತಂತ್ರ, ಆ ವಿಷಯ ಇದು ಗುರುಗಳ ಮೂಲಕ ತಿಳ್ಕೋಬೇಕು. ಭಗವಂತ ಅಂದ್ರೆ ನಮ್ಮ ಗುರುಗಳು ಸ್ಮೃತಿ ಅಂತಿರ್ತಾರೆ, ಅವ್ರ ಮೂಲಕ ನಮಗೆ ಇಂತಹ ಉತ್ತಮವಾದ ತತ್ವಜ್ಞಾನ, ನಮಗೆ ನಮ್ಮ ಯೋಗದಾನ ಸಾರ ಸಿಕ್ಕು ನಮಗೆ ಭಗವಂತನ ಕಡೆ ನಮ್ಗೆ ಕರ್ಕೊಂಡು ಹೋಗಿ ಅಂತ ಗುರುಗಳು ಪ್ರಾರ್ಥನೆ ಮಾಡ್ತಾ ಇವತ್ತಿನ ಪ್ರವಚನ ಶ್ರೀಪಾದರ ಅಂತರ್ಯಾಮಿಯಾಗಿರೋ ಶ್ರೀ ವಾಯುದೇವರ ಅಂತರ್ಯಾಮಿ ಶ್ರೀ ಮೂದರಾಮದೇವರಿಗೆ ಅರ್ಪಣೆ ಮಾಡ್ತಾ ಕೃಷ್ಣಾರ್ಪಣೆ ಹೇಳೋಣ. ಮುಂದಿನ ಶನಿವಾರ ಭಾಗವಹಿಸಿ ಸ್ವಾಮಿ, ಈ ವಾರ ಮಾತ್ರ ಸ್ವಲ್ಪ ನಿಧಾನ ಆಗಿ ಕ್ಷಮಾ ಮಾಡ್ಬೇಕು ಸ್ವಾಮಿ. ನನಗೆ ಇಂಟರ್ನೆಟ್ ಪ್ರಾಬ್ಲಮ್ ಆಯ್ತು ನನಗೆ, ಕ್ಷಮಾ ಮಾಡ್ಬೇಕು ಸ್ವಾಮಿ. ಇವತ್ತಿನ ಪ್ರವಚನ ಶ್ರೀ ಶ್ರೀಪಾದರ ಅಂತರ್ಯಾಮಿ ಶ್ರೀ ಮಧ್ವರ ಶ್ರೀ ಕೃಷ್ಣಗೆ ಅರ್ಪಣೆ ಮಾಡೋಣ. ಶ್ರೀಕೃಷ್ಣ ನಮಸ್ಕಾರ.